ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ವಿಶೇಷವಾಗಿ ಈ ಮುಂಜಾನೆಯ ಸಮಯಕ್ಕಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇನಪ್ಪ, ಕೊಂಡಾಡುತ್ತೇನೆ. ಹೌದು ಸ್ವಾಮಿ, ರಾತ್ರಿ ಎಲ್ಲ ಒಳ್ಳೆಯ ನಿದ್ದೆಯನ್ನು ಕೊಟ್ಟು ಈ ಮುಂಜಾನೆಯ ಸಮಯದಲ್ಲಿ ನಮ್ಮನ್ನು ಜೀವಂತರ ಪಟ್ಟಿಯಲ್ಲಿಟ್ಟು ಇನ್ನೊಂದು ದಿನ ನಿನ್ನ ಸನ್ನಿಧಾನದಲ್ಲಿ ಕುಳಿತು ವಾಕ್ಯವನ್ನು ಧ್ಯಾನಿಸಲು, ಹಾಡುಗಳಿಂದ ನಿನ್ನನ್ನು ಆರಾಧಿಸಿ ಕೊಂಡಾಡಲು, ಪ್ರಾರ್ಥಿಸಲು ನಮಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ವಂದನೆಗಳು ತಂದೆ. ಹೌದು ಸ್ವಾಮಿ, ಎಷ್ಟೋ ಜನರು ನಿದ್ದೆಯಲ್ಲಿದ್ದಾರಪ್ಪ, ನಮ್ಮನ್ನಾದರೂ ನೀವು ಜೀವಂತರ ಪಟ್ಟಿಯಲ್ಲಿಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ಇಲ್ಲಿವರೆಗೆ ನಿನ್ನ ಮಕ್ಕಳು ಹಾಡುಗಳ ಮೂಲಕ, ಪ್ರಾರ್ಥನೆ ಮೂಲಕ ನಿನ್ನನ್ನು ಘನಪಡಿಸಿದ್ದಾರಪ್ಪ. ಹೌದು ಸ್ವಾಮಿ, ಈಗ ವಾಕ್ಯಗಳ ಮೂಲಕವಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತ ಸಮಯವಾಗಿದೆ ಕರ್ತನೆ. ಈ ಸಮಯದಲ್ಲಿ ಬಂದಿರುವ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಿದ್ದೇನಪ್ಪ. ಒಬ್ಬೊಬ್ಬರನ್ನು ನಿನ್ನ ಕರದಲ್ಲಿಟ್ಟುಕೊಂಡು ಅವರ ಅಗತ್ಯತೆಗಳು, ಅನಿವಾರ್ಯತೆಗಳು ಏನೇ ಇದ್ದರೂ ಕರ್ತನೆ, ಅದನ್ನೆಲ್ಲ ನೀವು ನೋಡುವರಾಗಿದ್ದು ಅವರ ಹೃದಯವನ್ನು ಪರಿಶೀಲಿಸಿ ತಿಳಿದುಕೊಂಡವರಾದ ನೀವು ಅವರಿಗೆ ಬೇಕಾಗಿದ್ದನ್ನು ದಯಪಾಲಿಸಿ ಕರ್ತನೆ. ಆತ್ಮಿಕವಾಗಿ ದಿನೇ 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 ಅಭಿವೃದ್ಧಿ ಹೊಂದುವಂತೆ ಅವರನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಹೇಳುತ್ತಿರುವ ನನ್ನನ್ನು ಸಹ ಕರ್ತನೆ ಪವಿತ್ರಾತ್ಮನ ಸಹಾಯದಿಂದ ನಡೆಸಿ, ನನ್ನ ಬಾಯಲ್ಲಿ ಬಾಯಾಗಿ, ಮಾತಲ್ಲಿ ಮಾತಾಗಿ ನೀವೇ ಮಾತನಾಡಿ ನಿಮ್ಮ ಮಕ್ಕಳ ಹೃದಯವನ್ನು ಮುಟ್ಟುವ ಹಾಗೆ ಕೃಪೆಯನ್ನು ಕರುಣಿಸಿ ಕರ್ತನೆ. ನಿಮ್ಮ ಮಕ್ಕಳಿಗೆ ಬೇಕಾದ ಸಾತ್ವಿಕತ್ವ ಮತ್ತು ವಿವೇಕ ಜ್ಞಾನವನ್ನು ದಯಪಾಲಿಸಿ ನಾನು ಹೇಳುವ ಪ್ರತಿ ಮಾತನ್ನು ಅರ್ಥ ಮಾಡಿಕೊಳ್ಳಲು, ಗ್ರಹಿಸಿಕೊಳ್ಳಲು ಕೃಪೆಯನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಾ, ಅಪ್ಪ ತಂದೆಯೇ, ನಮಗೆ ಕೊಟ್ಟಿರುವಂತ ಈ ಅವಕಾಶಕ್ಕಾಗಿ ಅಪ್ಪ ನಿನಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಕೊಟ್ಟಂತ ಸಭೆಗಾಗಿ, ಸಭಾ ಪಾಲಕರಿಗಾಗಿ, ಎಲ್ಲ ಸಹೋದರ ಸಹೋದರರಿಗಾಗಿ ಸ್ತೋತ್ರ ಮಾಡುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿರುವೆ ನನ್ನ ತಂದೆಯೇ, ಆಮೇನ್. ಕೂಡಿ ಬಂದಿರುವ ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ, ವಂದನೆಗಳು. ಈ ದಿನ ನಾವು ವಾಕ್ಯ ಭಾಗಕ್ಕೆ ಹೋಗುವ ಮುಂಚೆ ಮತ್ತೇನು ಬರೆದ ಪತ್ರಿಕೆಯಲ್ಲಿ ಮತ್ತೇನು ಬರೆದ ಸುವಾರ್ತೆ ಪತ್ರಿಕೆ 24ನೇ ಅಧ್ಯಾಯ 36ನೇ ವಾಕ್ಯದಿಂದ 39 ವಾಕ್ಯವನ್ನು ಪಠಣ ಮಾಡೋಣ. ಮತ್ತೇನು ಬರೆದ ಸುವಾರ್ತೆ 24ನೇ ಅಧ್ಯಾಯ 36ರಿಂದ 39. ಇದಲ್ಲದೆ ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದಾರಲ್ಲ, ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಸಾಕು, ಥ್ಯಾಂಕ್ ಯು ಸಿಸ್ಟರ್. ನಾವು ವಾಕ್ಯ ಪಠಣವನ್ನು ಓದಿಕೊಂಡಿದ್ದೇವೆ. ಈ ದಿನ ನಾನು ಮಾತನಾಡುವಂತ ವಿಷಯ ಪೂರ್ವ ಸಿದ್ಧತೆ, ಕರ್ತನ ದಿನಕ್ಕಾಗಿ ಪೂರ್ಣ ಸಿದ್ಧತೆ. ಮತ್ತೊಮ್ಮೆ ಹೇಳ್ತೀನಿ, ಪೂರ್ವ ಸಿದ್ಧತೆ, ಕರ್ತನ ದಿನಕ್ಕಾಗಿ ಪೂರ್ಣ ಸಿದ್ಧತೆ. ಯಾಕೆ ಈ ಅಂಶ? ನಾವು ಈ ಟೈಟಲ್ ಅನ್ನು ನೋಡಿದಾಗ ಯಾಕೆ ಇದು ಬೇಕು ನಮಗೆ ಅಂತ ಅನ್ಸಬಹುದು. ಆದ್ರೆ ನಾವು ಈಗ ಓದ್ಕೊಂಡಿರುವಂತ ವಾಕ್ಯ ಪಠಣವನ್ನು ನೋಡಿದಾಗ ನಮಗೆ ಅರ್ಥ ಆಗಿರಬಹುದು. ಪೂರ್ವ ಸಿದ್ಧತೆ, ಕರ್ತನ ದಿನಕ್ಕಾಗಿ ಪೂರ್ಣ ಸಿದ್ಧತೆ. ಯಾಕೆ? ಕರ್ತನ ದಿನ ಅಂದ್ರೆ ಏನು? ದ ಡೇ ಆಫ್ ದಿ ಲಾರ್ಡ್, ಕರ್ತನ ದಿನ. ನಾವು ಎದುರು ನೋಡುತ್ತಿರುವಂತ 2ನೇ ಬರೋಣದ ಕುರಿತು ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ವಿಶ್ವಾಸಿಗಳಿಗೆ ಇದು ಭಯವನ್ನು ಹುಟ್ಟಿಸುವಂತ ದಿನ ಅಲ್ಲ, ಇದರ ಬದಲಾಗಿ ನಮಗೆ ಸಂತೋಷವನ್ನು ಕೊಡುವಂತ ದಿನ. ಯಾಕಂದ್ರೆ ನಮ್ಮ ನಿರೀಕ್ಷೆ ಕರ್ತನ 2ನೇ ಬರೋಣಕ್ಕಾಗಿ, ನಿತ್ಯ ಜೀವಕ್ಕಾಗಿ ನಾವು ಎದುರು ನೋಡುವರಾಗಿದ್ದೀವಲ್ವಾ. ಹಾಗಾಗಿ ಈ ಕರ್ತನ ದಿನ ಅಥವಾ ಕಡೆಯ ದಿನ ಏನ್ ಬರುತ್ತೆ, ಆ ದಿನಕ್ಕಾಗಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಪೂರ್ಣವಾಗಿ ಸಿದ್ಧರಾಗಿ ಎದುರುಗೊಳ್ಳುವರಾಗಿರ್ಬೇಕು. ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಪಾಠವನ್ನು ನಾವು ಮಾಡುವಾಗ, ಲೋಕದ ಜನರಿಗೆ ಅದು ಭಯವನ್ನು ಹುಟ್ಟಿಸುವಂತ ದಿನ, ಕಳ್ಳರು ಬರುವ ಹಾಗೆ ಬರ್ತಾನೆ ಎಂಬುವಂತ ಭಯ ಇರುತ್ತೆ. ಆದ್ರೆ ವಿಶ್ವಾಸಿಗಳಾದ ನಮಗೆ, ಕರ್ತನನ್ನು ನಂಬಿರುವ ನಮಗೆ, ಮಕ್ಕಳಿಗೆ ಅದು ಸಂತೋಷವನ್ನು, ಆನಂದವನ್ನು,
ಮತ್ತು ನಾವು ವಿಶೇಷವಾಗಿ ಆ ದಿನವನ್ನು ಎದುರು ನೋಡುವರಾದ್ದರಿಂದ ಆ ದಿನವು ನಮಗೆ ಸಂತೋಷವನ್ನು ತರುವಂತ ದಿನವಾಗಿದೆ. ಹಾಗಾದ್ರೆ ನಾವು ಯಾವ ಕ್ಷಣದಲ್ಲಾದ್ರೂ ಕರ್ತನ ದಿನ ಬರಬಹುದು ಅಲ್ವಾ? ನಾವು ಎದುರುಗೊಡ್ತಾ ಇದ್ದೀವಿ, ಕರ್ತನ ದಿನ ಇದೇ ದಿನ ಬರುತ್ತೆ ಅಂತ ನಮಗೆ ಹೇಳಕ್ ಆಗುತ್ತಾ ಪ್ರಿಯರೇ? ಇಲ್ಲ ಇಲ್ಲ, ಆಗಲ್ಲ. ಹಾಗಾಗಿ ಕರ್ತನು ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ, ಆದ್ರೆ ಕರ್ತನು ಬರುವುದಂತೂ ನಿಜ. ಅದು ನಿಶ್ಚಿತವಾದ ಡೇಟು, ಆದ್ರೆ ಆ ದಿನ ಆ ಗಳಿಗೆ ನಮಗೆ ಗೊತ್ತಿಲ್ಲ. ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ಓದ್ಕೊಂಡು ಆ ದಿನವಾಗ್ಲಿ ಆ ಗಳಿಗೆ ಆದ್ರೂ ನಮಗೆ ಗೊತ್ತಿಲ್ಲ. ಮತ್ತೇನು ಬರೆದ ಸುವಾರ್ತೆ ಅದೇ ವಾಕ್ಯವನ್ನು 24ನೇ ಅಧ್ಯಾಯ 36ನೇ ವಾಕ್ಯ ಮಾತ್ರವನ್ನು ಓದಿಕೊಳ್ಳೋಣ. ನಾನೇ ಓದ್ಕೊಂತೀನಿ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆ ಒಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಈ ವಾಕ್ಯದ ಪ್ರಕಾರವಾಗಿ ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ಅಂದ್ರೆ ಯಾವ ಗಳಿಗೆ? ಆ ಕಡೆಯ ದಿನ, ಯೇಸು ಕ್ರಿಸ್ತರು ಬರುವಂತ ಆ ಮಹಾದಿನ ಯಾರಿಗೂ ಗೊತ್ತಿಲ್ಲ. ಅದು ತಂದೆಯಾದ ದೇವರಿಗೆ ಮಾತ್ರನೇ ಗೊತ್ತು ವಿನಃ ದೇವದೂತರಿಗೂ ಗೊತ್ತಿಲ್ಲ, ಸ್ವತಃ ಯೇಸು ಕ್ರಿಸ್ತರಿಗೂ ಸಹ ಆ ದಿನ ಯಾವುದು ಅಂತ ಗೊತ್ತಿಲ್ಲ. ನಮಗೆ ಎಲ್ಲವನ್ನು ತಿಳಿಸಿದ ದೇವರು ಯೇಸು ಕ್ರಿಸ್ತರು ಆ ದಿನ ಗೊತ್ತಿದ್ದಿದ್ರೆ ಖಂಡಿತ ಇಂಥ ದಿನನೇ ಅಂತ ನಮಗೆ ಹೇಳಿರ್ತಿದ್ರು. ಯಾಕಂದ್ರೆ ಯಾವುದನ್ನು ಮುಚ್ಚುಮರೆ ಮಾಡಿಲ್ಲ ಅವರು. ಪ್ರತಿ ಒಂದನ್ನು ನಮ್ಮನ್ನು ಪ್ರೀತಿಸಿ ನಮಗೆ ತಿಳಿಸ್ಕೊಟ್ಟಿದಾರಲ್ವಾ ಬೈಬಲ್ನಲ್ಲಿ. ಈ ದಿನ ಯಾಕೆ ತಿಳಿಸಿಲ್ಲ ಅಂದ್ರೆ ಅದು ಅವರಿಗೆ ಗೊತ್ತಿಲ್ಲ. ಅದು ತಂದೆಗೆ ಸಂಬಂಧಪಟ್ಟಿದ್ದು. ಸಮಯ ಕಾಲ ಗಳಿಗೆ ನಿರ್ಧಾರ ಮಾಡುವುದು ತಂದೆಯ ಕೆಲಸ. ಅವರು ಹೇಳಿದ ಕೆಲಸದಲ್ಲಿ ಆ ಕಾರ್ಯ ನಡೀತದೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಜಾಗೃತಿಯಾಗಿರ್ಬೇಕು. ಯಾಕಂದ್ರೆ ಆ ದಿನ ಬರುತ್ತೆ ಅಂತ ಗೊತ್ತು, ಅದು ಯಾವ ದಿನ ಅನ್ನೋದು ನಮಗೆ ಗೊತ್ತಿಲ್ಲ. ಆ ದಿನ ಬರುವುದಕ್ಕೂ ಮುಂಚೆ ನಾವು ಏನೇನು ಪ್ರಿಪೇರ್ ಆಗಿರ್ಬೇಕು. ಇಲ್ಲಿ ಪೂರ್ವ ಸಿದ್ಧತೆ ಅಂದ್ರೆ ಏನು? ಮಕ್ಕಳಿಗೆ ಎಕ್ಸಾಮ್ ಆಗುತ್ತೆ, SLC ಎಕ್ಸಾಮ್ ಅನ್ಕೊಳ್ಳೋಣ. SLC ಎಕ್ಸಾಮ್ ಇನ್ನೂ ಒಂದು 15 ದಿನ ಅಥವಾ ಒಂದು ತಿಂಗಳಿದೆ ಅಂದಾಗ ಪ್ರಿಪರೇಟರಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮಕ್ಕಳು ಎಷ್ಟು ಮಟ್ಟಿಗೆ ಕಲಿತಿದ್ದಾರೆ, ಮಕ್ಕಳು ಎಷ್ಟು ಜನ ಪಾಸ್ ಆಗ್ಬೋದು, ಎಷ್ಟು ಜನ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗಿಬೋದು ಅಂತ ಟೀಚರ್ಸಿಗೆ ಗೊತ್ತಾಗುತ್ತೆ. ಇದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಪ್ರಿಪರೇಟರಿಯನ್ನು ಮಾಡಿಬಿಟ್ಟು ಇದೇ ರೀತಿ ಇರುತ್ತೆ, ನಾಳೆ ದಿನಕ್ಕಾಗಿ ನೀವು ರೆಡಿಯಾಗಿ ಅನ್ನುವಂಥ ಒಂದು ಸೂಚನೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಮಕ್ಕಳು ಎಕ್ಸಾಮಿನಲ್ಲಿ ಬರೆಯುವಾಗಲೇ ಪೂರ್ವ ಸಿದ್ಧತೆಗಾಗಿ ಮತ್ತೊಂದು ಪರೀಕ್ಷೆಯನ್ನು ಮಾಡ್ತಾರೆ. ಆನ್ಯುವಲ್ ಎಕ್ಸಾಮ್ ಬೇರೆ, ಪ್ರಿಪರೇಟರಿ ಬೇರೆ. ಅದೇ ರೀತಿಯಾಗಿ ಇವತ್ತು ಸಹ ಯೇಸು ಸ್ವಾಮಿ ಬರ್ತಾರೆ, 2ನೇ ಬರೋಣ ನಿಶ್ಚಿತವಾಗಿ ಇದೆ. ಆದ್ರೆ ಆ ದಿನ ಯಾವುದು ಅಂತ ಗೊತ್ತಿಲ್ಲ. ಆ ದಿನ ಯಾವುದು ಅಂತ ಗೊತ್ತಿದ್ರೆ ನಾವು ಪೂರ್ವ ಸಿದ್ಧರಾಗಿರ್ತಿದ್ದೇನು, ಆದ್ರೆ ಆ ದಿನ ಯಾವುದು ಗೊತ್ತಿಲ್ಲ. ಹಾಗಾಗಿ ನಾವು ಮಾರದೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ ಮುಂಜಾಗ್ರತೆಯಾಗಿ. ನಾಳೆ ಅವರು ಬಂದ್ರ ಮೇಲೆ ನೋಡ್ಕೊಳ್ಳೋಣ ಅನ್ನೋಕೆ ನಮಗೆ ಸಮಯ ಇಲ್ಲ ಅಲ್ವಾ? ನಾವು ಏನಿದ್ರು ಈಗಲೇ ಸಿದ್ಧತೆಯನ್ನು ಹೊಂದ್ಕೊಬೇಕು. ಸಿದ್ಧ ಅನ್ನೋ ಪದ ಅರ್ಥ ಏನು? ಸಜ್ಜುಗೊಳಿಸುವಿಕೆ, ತಯಾರಾಗುವಿಕೆ, ರೆಡಿ ಆಗುವಿಕೆ. ನಾವು ತಯಾರಾಗಿ ನಿಂತ್ಕೊಳೋಕೆ, ಸಜ್ಜುಗೊಳ್ಳುವುದು. ಈಗ ಯುದ್ಧ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾದ್ರೆ ಯುದ್ಧಕ್ಕೆ ಏನೇನೆಲ್ಲ ಸಜ್ಜು ಮಾಡ್ಕೊಂತಾರೆ? ಯುದ್ಧಕ್ಕೆ ಏನೇನು ಸಾಮಗ್ರಿ ಬೇಕು? ಅಣು ಬಾಂಬ್ಗಳಿರ್ಬೋದು, ಮಾನವ ಬಾಂಬ್ಗಳಾಗಿರ್ಬೋದು, ಅಥವಾ ವಾಯು ಮಾರ್ಗದಲ್ಲಿ ಬರುವುದಾದ್ರೆ ವಾಯುಪಡೆ ಇರಬಹುದು, ಅಥವಾ ನೀರಿನಲ್ಲಿ ಬರುವಂತಾದ್ರೆ ಜಲಪಡೆ ಆಗಿರ್ಬೋದು, ಅಥವಾ ಭೂಭಾಗದಲ್ಲಿ ನಡೆಯುವುದಂತಾದ್ರೆ ನಮಗೆ ಗೊತ್ತು ಭೂಮಾರ್ಗದಲ್ಲಿ ನಡೆಯುವಂತ ಪಡೆಗಳಾಗಿರ್ಬೋದು. ಇದಕ್ಕೆಲ್ಲ ಸೈನಿಕರು ಸಿದ್ಧರಾಗಿರ್ತಾರೆ. ಒಂದು ದೇಶದಲ್ಲಿ ಇನ್ನೊಂದು ದೇಶದಲ್ಲಿ ಯುದ್ಧ ನಡೀತದೆ ಅಂದ್ರೆ ಪ್ರತಿ ಒಂದು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಬಂದ್ರ ಮೇಲೆ, ಶತ್ರುಗಳು ಬಂದ್ರ ಮೇಲೆ ನೋಡ್ಕೊಳ್ಳೋಣ ಅನ್ನೋಕ್ಕಾಗುತ್ತಾ? ಆಗುತ್ತಾ ಪ್ರಿಯರೇ? ಆಗಲ್ಲ. ಶತ್ರುಗಳು ಬಂದ್ರ ಮೇಲೆ ನಮಗೆ ರೆಡಿ ಆಗ್ಲಿಕ್ಕೆ ಅವಕಾಶ ಇರಲ್ಲ, ಹೌದಲ್ವಾ? ನಾವು ಪ್ರತಿ ಒಂದು ವಿಷಯದಲ್ಲೂ ನಾವು ಸಿದ್ಧತೆ ಮಾಡ್ಕೊಂತೀವಿ. ಒಂದು ಟ್ರೈನಿಗೆ ಹೋಗ್ಬೇಕು ಅಂದ್ರೂ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ಕುತ್ಕೊಳಕ್ಕೂ ನಾವು ಯಾವ ಟ್ರೈನ್ ನಾವು ಬುಕ್ ಮಾಡ್ಕೊಂಡಿದೀವೋ ಆ ಟ್ರೈನ್ ಬರೋಕ್ಕಿಂತ ಮುಂಚಿತವಾಗಿ ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ನಾವು ಸಜ್ಜಾಗಿ ನಮ್ಮ ಬ್ಯಾಗ್ ಲಗೇಜಿನ ಸಮೇತವಾಗಿ ಸಜ್ಜಾಗಿ ನಿಂತ್ಕೊಂತೀವಿ. ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇರಬೇಕು ಮತ್ತು ನಮಗೆ ಎಲ್ಲಿ ನಿಲ್ಲುತ್ತೆ ಆ ಬೋಗಿ ಸಂಖ್ಯೆಯನ್ನು ನೋಡಿಕೊಂಡು ನಾವು ಸಜ್ಜಾಗಿ ನಿಂತ್ಕೊಂತೀವಿ. ಯಾವುದೋ ಬೋಗಿಯಲ್ಲಿದ್ರೆ ಸಮಯ ಸಿಗುತ್ತೆ ನಮಗೆ ಹೋಗಿ ಹುಡುಕ್ಲಿಕ್ಕೆ ಆಗಲ್ಲ. ನಾವು ಏನು ಟ್ರೈನಿಗೆ ಹತ್ಬೇಕಂದ್ರೆ ಆ ಸಮಯಕ್ಕೆ ಮುಂಚಿತವಾಗಿ ನಾವು ರೆಡಿಯಾಗಿ ಸಿದ್ಧರಾಗಿ ನಿಂತ್ಕೊಂತೀವಲ್ವಾ? ಹಾಗಿರುವಾಗ ಇನ್ನು ಯೇಸು ಸ್ವಾಮಿ ಬರ್ತಾ ಇರೋದು 2ನೇ ಸರಿ ಬರ್ತಾ ಇರುವುದು ನಮಗೆ
ಯಾವ ಸಂದರ್ಭಕ್ಕಾಗಿ ಅಂತ ನಮಗೆ ಗೊತ್ತು. ಇಲ್ಲಿವರೆಗೆ ಪ್ರತಿಯೊಬ್ಬ ಕ್ರೈಸ್ತರು ನಿರೀಕ್ಷೆ ಮಾಡಿಕೊಂಡಿರುವಂತ ಆ ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತ ಮಹಿಮೆ ಶರೀರವನ್ನು ಧರಿಸಿಕೊಂಡು ನಿತ್ಯ ಜೀವಕ್ಕೆ ಹೋಗುವಂತ ಆ ಮಹಾದಿನಕ್ಕಾಗಿ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ, ನಮ್ಮ ಸಿದ್ಧತೆ ಹೇಗಿರ್ಬೇಕು, ಅದರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೋಸ್ಕರವಾಗಿ ಈ ಪಾಠವನ್ನು ಅವಲೋಕನೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಗೊತ್ತಾಯ್ತಲ್ಲ, ನಾವು ಸಿದ್ಧತೆ ಅಂದ್ರೆ ಪೂರ್ಣವಾಗಿ ಸಿದ್ಧತೆ ಹೊಂದಿರಬೇಕು. ಪೂರ್ವ ತಯಾರಿ ನಡೆಸ್ಕೊಂಡ್ರೆ ಪೂರ್ಣವಾಗಿ ನಾವು ಸಿದ್ಧರಾಗಿ ನಿಂತ್ಕೊಂತೀವಿ. ಒಂದು ವೇಳೆ ನಮ್ಮಲ್ಲಿ ಪೂರ್ವ ಸಿದ್ಧತೆ ಇಲ್ಲ ಅಂದ್ರೆ ಯೇಸು ಸ್ವಾಮಿ ಬರೋಣವಾಗ ನಮ್ಮಲ್ಲಿ ಸಿದ್ಧತೆ ಇರೋದಿಲ್ಲ. ಸರಿ, ಹಾಗಿದ್ರೆ ನಾವು ಒಂದೊಂದು ಭಾಗವಾಗಿ ನಾವು ನೋಡಿಕೊಳ್ಳೋಣ. ಹಂತವಾಗಿ ನಾವು 5 ಹಂತಗಳನ್ನು ನಾವು ಇದರಲ್ಲಿ ಪರಿಶೀಲನೆ ಮಾಡಿ ನೋಡೋಣ. ಮೊದಲನೇದಾಗಿ ನಾವು ಆಂತರಿಕ ಸಿದ್ಧತೆ ಅಂದ್ರೆ ಹೃದಯದ ಶುದ್ಧೀಕರಣ, ಇಂಟರ್ನಲ್ ಪ್ರಿಪ್ರೇಷನ್. ನಾವು ಆತ್ಮಿಕವಾಗಿ ವಿಷಯಗಳನ್ನು ನಾವು ಪರಿಚಯ ಮಾಡ್ತಾ ಇರೋದ್ರಿಂದ, ಆತ್ಮಿಕ ವಿಷಯಗಳನ್ನು ನಾವು ಧ್ಯಾನಿಸುತ್ತಿರುವುದರಿಂದ ನಮ್ಮಲ್ಲಿ ಇಲ್ಲಿ ಹೊರಗಡೆ ಪ್ರಿಪ್ರೇಷನ್ಕ್ಕಿಂತ ಆಂತರಿಕವಾದ ಪ್ರಿಪ್ರೇಷನ್ ತುಂಬಾ ಮುಖ್ಯವಿದೆ. ಒಳಗಡೆಯಿಂದ ನಾವು ಪರೀಕ್ಷಿಸಿಕೊಳ್ಬೇಕು, ಒಳಗಡೆಯಿಂದ ನಾವು ಶುದ್ಧ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಈ ಆಂತರಿಕವಾಗಿ ನಾವು ಸಿದ್ಧತೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ವಾಕ್ಯದ ಮೂಲಕ ನೋಡೋಣ. ಕೀರ್ತನೆ 139 23-24 ವಾಕ್ಯವನ್ನು ತೆಗೆದು ನೋಡಿ. ಕೀರ್ತನೆ 139 23-24. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ದೇವರಿಗೆ ಇಲ್ಲಿ ಕೀರ್ತನೆಗಾರರಾದ ದಾವಿದ ಮಹಾರಾಜರು ಹೇಗೆ ಕೇಳ್ತಾ ಇದ್ದಾರೆ ಅಂದ್ರೆ, ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯಗಳನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ ಏನೋ, ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. ಎಷ್ಟು ದೇವರಲ್ಲಿ ಶರಣಾಗತೆಯಿಂದ ವಿಧೇಯತೆಯಿಂದ ದಾವಿದ ಮಹಾರಾಜರು ಕೇಳ್ಕೊಂತಾರೆ ಅಂದ್ರೆ, ನನ್ನ ಹೃದಯವನ್ನು ಪರೀಕ್ಷಿಸಿ ತಿಳಿದುಕೋ. ನಮ್ಮನ್ನು ಪರೀಕ್ಷೆ ಮಾಡಿದಾಗ ನಾವು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮನ್ನೇ ನಾವು ಆಂತರ್ಯದಲ್ಲಿ ನಾವು ಪರೀಕ್ಷೆ ಮಾಡಿದಾಗ ನಮ್ಮಲ್ಲಿ ಏನಾದ್ರೂ ದೋಷಗಳಿದವ ಅಥವಾ ಗುಪ್ತವಾಗಿ ನಡೆಸುವ ಪಾಪಗಳಿದವ, ನಮ್ಮಲ್ಲಿ ಹೊಟ್ಟೆಗಿಚ್ಚಿದೆಯೋ, ನಮ್ಮಲ್ಲಿ ದ್ವೇಷ ಇದೆಯೋ, ಕಹಿ ನೆನಪುಗಳಿದೆಯೋ, ನಾವು ಏನಾದ್ರೂ ದಾರಿ ತಪ್ಪಿ ಹೋಗ್ತಾ ಇದ್ದೀವೋ, ನಿಜವಾದ ಕ್ರೈಸ್ತನಿಗೆ ಇರಬೇಕಾದ ಒಳ್ಳೆಯ ಗುಣಲಕ್ಷಣಗಳು, ಆತ್ಮಿಕ ಫಲಗಳು ನಮ್ಮೊಳಗೆ ಇದೆಯೋ ಇಲ್ಲವೋ ಅಂತೇಳಿ ಬೇರೆಯವರು ನನ್ನ ಪರೀಕ್ಷಿಸಬೇಡ, ನನ್ನ ದೇವರು ನನ್ನನ್ನು ಪರೀಕ್ಷಿಸ್ತಾನೆ. ಅದೇ ರೀತಿ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡಾಗ ಅಂತರಂಗದಲ್ಲಿ ನಡೆಯುವ ಹೋರಾಟಗಳು ನಮಗೆ ಅರ್ಥ ಆಗುತ್ತೆ. ನಮ್ಮಲ್ಲಿ ಯಾವ ರೀತಿ ತೊಂದರೆ ಇದೆ, ನನಗೇನಾದ್ರು ಅಹಂಕಾರ ಇದೆಯಾ, ಗರ್ವ ಇದೆಯಾ, ನಾನೇನಾದ್ರೂ ತಪ್ಪಿದಾರಿ ನಡೀತಾ ಇದ್ದೀನ, ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ದೀನ ಅಥವಾ ದೇವರಿಗೆ ಅನ್ಯಾಯ ರೀತಿಯಿಂದ ನಡ್ಕೊಂತ ಇದ್ದೀನ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ನಮ್ಮ ಅಂತರ್ಯಕ್ಕೆ ಗೊತ್ತಾಗುತ್ತೆ. ನಾವು ಅಂತರ್ಯವನ್ನು ಪರೀಕ್ಷೆ ಮಾಡಿದಾಗ ನಮ್ಮ ಅಂತರ್ಯದಲ್ಲಿರುವುದು ನಮಗೆ ಒಂದೊಂದು ದೋಷವು ಬೆಳಕಿಗೆ ಬರುತ್ತೆ. ಅದೇ ರೀತಿ ದೇವರ ಕೈಗೆ ನಾವು ಒಪ್ಪಿಸಿಕೊಟ್ಟು ಪ್ರತಿನಿತ್ಯವೂ ನಾವು, ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ಸರಿಪಡಿಸು, ತಿಳಿದುಕೋ, ಶೋಧಿಸಿ ಅದು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತೇಳಿ ನಾವು ದೇವರ ಹತ್ರ ಬೇಡುವಾಗ ದೇವರು ನಮ್ಮನ್ನು ಪರೀಕ್ಷಿಸಿ ಶುದ್ಧವಾದ ಮಾರ್ಗದಲ್ಲಿ ನಡೆಸಲು ಶಕ್ತನಲ್ವಾ. ಹಾಗಾಗಿ ನಮ್ಮ ಅಂತರ್ಯವನ್ನು ನಾವು ಮೊದಲನೇದಾಗಿ ಸಿದ್ಧಪಡಿಸ್ಕೊಳ್ಬೇಕು. ನಮ್ಮ ಅಂತರ್ಯದಲ್ಲಿ ಹುಟ್ಟುವಂತ ಯಾವುದೇ ಒಂದು ಆಸೆಗಳಿರ್ಬಹುದು, ಭೋಗಾಸೆಗಳಿರ್ಬಹುದು, ಅವೆಲ್ಲವನ್ನು ನಮಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಅಂತರ್ಯವನ್ನು ದಿನೇ ಪರೀಕ್ಷಿಸಿಕೊಂಡು ನಮ್ಮನ್ನು ನಾವು ಸಿದ್ಧಗೊಳಿಸ್ಕೊಳ್ಬೇಕು. ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಥ್ಯಾಂಕ್ ಯು ಸಿಸ್ಟರ್.
ಇಲ್ಲಿ ಸಹ ಯೋಹಾನನು ಏನಂತ ಕೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದರೆ ಆತನು ನಂಬಿಕಸ್ಥನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ನಾವು ಆಂತರ್ಯವನ್ನು ನಾವು ಪರೀಕ್ಷಿಸಿಕೊಂಡಾಗ, ನಮ್ಮ ಆಂತರ್ಯದಲ್ಲಿ ಯಾವುದಾದರೂ ಲೋಪ ದೋಷ ಏನಾದರೂ ಕಂಡು ಬಂದಾಗ, ನಾನು ಹೇಳಿದ್ನಲ್ಲ, ಗುಪ್ತ ಆಲೋಚನೆಗಳಿರ್ಬೋದು, ಗುಪ್ತ ಪಾಪಗಳಾಗಿರ್ಬೋದು, ನಮ್ಮಲ್ಲಿ ಏನೋ ಒಂದು ನಡೀತಾ ಇದೆ, ಆಂತರಿಕವಾಗಿ ಏನೋ ಒಂದು ನಡೀತಾ ಇದೆ, ಯಾರ ಮೇಲೆ ಹೊಟ್ಟೆಗಿಚ್ಚು ದ್ವೇಷ, ಕ್ಷಮಿಸಲಾರದಂತೆ ನಮ್ಮ ಹೃದಯದಲ್ಲಿ ಏನೋ ಒಂದು ಕ್ರಿಯೆಗಳು ನಡೀತಾ ಇದೆ ಅಂದಾಗ, ನಮ್ಮ ತಪ್ಪುಗಳನ್ನು ನಾವು, ನಮ್ಮ ಪಾಪಗಳು, ಅದು ಹೃದಯದಲ್ಲಿ ನಡೀತಿರುವುದು ಪಾಪ ಎಂದು ಗೊತ್ತಾದಾಗ ಅದನ್ನ ನಾವು ದೇವರಿಗೆ ಅರಕೆ ಮಾಡಿ, ದೇವರಲ್ಲಿ ಪ್ರತಿಜ್ಞೆ ಮಾಡಿ, ದೇವರೇ ಇದು ನನ್ನೊಳಗಿದೆ, ಇದನ್ನ ನಾನು ಒಪ್ಪಿಕೊಳ್ತಾ ಇದ್ದೀನಿ ತಂದೆ, ಇದನ್ನ ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡುವಂತ ದೇವರಲ್ಲಿ ದೀನತೆಯಿಂದ ಕೇಳಿಕೊಂಡಾಗ ದೇವರು ಖಂಡಿತವಾಗಿ ಕ್ಷಮಿಸ್ತಾರೆ. ಅಷ್ಟೇ ಅಲ್ಲ, ಸಕಲ ಪಾಪಗಳನ್ನು, ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಣ ಮಾಡುವರು ಅಲ್ವಾ. ದೇವರಿಂದ ಮಾತ್ರ ನಮ್ಮನ್ನು ಶುದ್ಧಿ ಮಾಡಲು ಸಾಧ್ಯ. ನಾವು ನಮ್ಮ ಅಂತರಂಗದಲ್ಲಿ ಇದು ಇದೆ ಎಂದು ಗೊತ್ತಾಗದುವರೆಗೂ ನಾವು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮನ್ನು ನಾವು ಮೊದಲು ಆಂತರಿಕವಾಗಿ ಪರೀಕ್ಷಿಸಿಕೊಳ್ಬೇಕು. ಹೊರಗೆ ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ನಮ್ಮ ಆಂತರ್ಯದಲ್ಲಿ ಅಳಕು ಇದ್ರೆ, ನಮ್ಮ ಆಂತರ್ಯವು ನಿರ್ಬಲವಾಗಿದ್ರೆ ನಾವು ದೇವರ ಮಾರ್ಗದಲ್ಲಿ ಸರಿಯಾಗಿ ಸಿದ್ಧತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಾಗಾಗಿ ನಮ್ಮ ಹೃದಯದಲ್ಲಿರುವಂತ ಪ್ರತಿ ಒಂದು ಕಲ್ಮಸವನ್ನು ನಾವು ಅದನ್ನು ಗಮನಿಸಬೇಕು. ಪ್ರತಿ ಒಂದು ಸಣ್ಣ ಆಲೋಚನೆಯನ್ನು ನಾವು ಗಮನಿಸಬೇಕು. ಗಮನಿಸಿದ ಮೇಲೆ ದೇವರ ಮುಂದೆ ಅದನ್ನ ಒಪ್ಪಿಕೊಂಡು ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಬಿಟ್ಟಬೇಕು. ಸರಿ, ಎರಡನೇ ಹಂತ ಯಾವುದು ನೋಡ್ಕೊಳ್ಳೋಣ. ಎರಡನೇ ಹಂತದಲ್ಲಿ ನಾವು ನೋಡಿಕೊಳ್ಳಬೇಕಾಗುವುದು ಎಚ್ಚರದ ಸಿದ್ಧತೆ, ವಾಕ್ಯ ಮತ್ತು ಪ್ರಾರ್ಥನೆ. ವಾಕ್ಯ ಮತ್ತು ಪ್ರಾರ್ಥನೆ ಹೇಗಿರ್ಬೇಕು, ಎಚ್ಚರದ ಸಿದ್ಧತೆ, ವಾಚ್ಫುಲ್ ಪ್ರಿಪ್ರೇಷನ್ ಅಂತ ಹೇಳಿ. ಇದನ್ನ ನಾವು ಮಾಡುವಾಗ ನಮಗೆ ಅರ್ಥವಾಗುತ್ತೆ ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 13ನೇ ವಾಕ್ಯವನ್ನು ನಾವು ಎಲ್ಲರಿಗೂ ಗೊತ್ತಿರುವುದರಿಂದ ಅದನ್ನ 25ನೇ ಅಧ್ಯಾಯ 1ರಿಂದ 4 ವಾಕ್ಯವನ್ನು ತೆಗೆದು ನೋಡೋಣ. ಮತ್ತೇನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 4. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಸಾಕು ಸಿಸ್ಟರ್, ಇದು ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಸಾಮ್ಯ. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮನೋಜ್ ಬ್ರದರ್ ಅವ್ರು ಮಾತಾಡಿದ್ದಾರೆ, ಅಣ್ಣನವ್ರು ಮಾತಾಡಿದ್ದಾರೆ. 10 ಮಂದಿ ಕನ್ನಿಕೆಯರ ವಿಷಯದಲ್ಲಿ ನಮಗೆ ಡೀಟೇಲ್ ಆಗಿ ನಮಗೆ ಪಾಠಗಳು ಗೊತ್ತಿರುವುದರಿಂದ ನಾನು ಅದರ ವಿಷಯದಲ್ಲಿ ಸ್ವಲ್ಪವಾಗಿ ಮಾತಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಇಲ್ಲಿ ವಾಕ್ಯ ಮತ್ತು ಪ್ರಾರ್ಥನೆ ಎಷ್ಟು ನಮಗೆ ಸಿದ್ಧತೆ ಎಂದು ನಾವು ಹೇಗೆ ತಯಾರಾಗಬೇಕು ಅನ್ನೋ ವಿಷಯದಲ್ಲಿ, ಈಗ ನಾವು ಪರಲೋಕ ರಾಜ್ಯವು ಬರುವಾಗ, ಮೊದಲಿಂಗನು ಬರುವಾಗ ಆರತಿಯನ್ನು ಸಿದ್ಧ ಮಾಡಿಕೊಂಡಿರುವಂತಹ 10 ಮಂದಿ ಕನ್ನಿಕೆಯರನ್ನು ನಾವು ನೋಡ್ತೀವಿ ಈ ಘಟನೆಯಲ್ಲಿ. ಆ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಕನ್ನಿಕೆಯರು ಏನ್ ಮಾಡಿದ್ದಾರೆ, ದೀಪವನ್ನು ಮತ್ತು ದೀಪಕ್ಕೆ ಬೇಕಾದ ಎಣ್ಣೆಯನ್ನು ಸಹ ಪಾತ್ರೆಯಲ್ಲಿ ಎಷ್ಟು ತೆಗೆದುಕೊಂಡಿದ್ದಾರೆ. ಇನ್ನು 5 ಮಂದಿ ಬುದ್ಧಿಹೀನ ಸ್ತ್ರೀಯರು ಏನ್ ಮಾಡಿದ್ದಾರೆ, ಮೂರ್ಖರು ಏನ್ ಮಾಡಿದ್ದಾರೆ, ಅವರು ಬರೀ ದೀಪವನ್ನು ಮಾತ್ರ ಇಟ್ಕೊಂಡಿದ್ದಾರೆ, ಎಣ್ಣೆಯನ್ನು ತೆಗೆದುಕೊಂಡಿಲ್ಲ. ಇಲ್ಲಿ ನಮಗೆ ಗೊತ್ತಾಗುವಂತ ವಿಷಯ ಅಂದ್ರೆ, ಆ 10 ಮಂದಿ ಕನ್ಯಕೆಯರಲ್ಲಿ 5 ಮಂದಿಯರಿಗೆ ಜಾಗೃತ ಮನೋಭಾವ ಇತ್ತು. ಜಾಗೃತೆಯಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ಅವರು ಯಾವಾಗಲೂ ಸಿದ್ಧ ಮನೋಭಾವದಿಂದ ನಿಂತ್ಕೊಂಡಿದ್ರು. ಎಣ್ಣೆ ಖಾಲಿ ಆಗುತ್ತೆ, ದೀಪ ಹಚ್ಚಿದಾಗ ಎಣ್ಣೆ ಖಾಲಿ ಆಗುತ್ತೆ, ಅದಕ್ಕೆ ಮತ್ತೆ ಎಣ್ಣೆ ಅವಶ್ಯಕತೆ ಇದೆ. ಆಗ ನಾವು ಹುಡುಕಿದ್ರೆ ಎಣ್ಣೆ ಸಿಗಲ್ಲ. ಎಷ್ಟೊತ್ತಿಗೆ ಮೊದಲಿಂಗ ಬರ್ತಾನೆ ಅಂತ ಗೊತ್ತಿಲ್ಲ. ಮೊದಲಿಂಗ ಬರುವ ಸಮಯ ಗೊತ್ತಿದ್ರೆ ಆ ಸಮಯಕ್ಕೆ ದೀಪ ಹಚ್ಕೊಂಡು ಕುತ್ಕೊಬೋದಾಗಿತ್ತು. ಆದ್ರೆ ಆಗಿಲ್ಲ. ಮೊದಲಿಂಗ ಯಾವಾಗ ಬರ್ತಾನಂತ ಗೊತ್ತಿಲ್ಲ, ಎಷ್ಟು ಸಮಯಕ್ಕೆ ಬರ್ತಾನಂತ ಗೊತ್ತಿಲ್ಲ. ಅವ್ರು ಬರ್ತಾರೆ ಅಂತ ಸೂಚನೆ ಕೊಟ್ರ ಮೇಲೆ ಅವ್ನು ಎಷ್ಟೊತ್ತಿಗಾದ್ರೂ ಬರ್ಬೋದು. 1 ಜವಕ್ಕೆ ಬರ್ಬೋದು, 2 ಜವಕ್ಕೆ ಬರ್ಬೋದು, ಯಾವ ಜವದಲ್ಲಿ ಬೇಕಾದ್ರೂ ಬರ್ಬೋದು. ಅವ್ರು ಯಾವ ಗಂಟೆಯಲ್ಲಿ ಗಳಿಗೆಲ್ಲಾದ್ರೂ ಬರ್ಬೇಕು, ಬರ್ಬೋದು. ಆ
ಸಮಯಕ್ಕೆ ನಮಗೆ ಎಷ್ಟು ಎಣ್ಣೆ ಬೇಕು ಅಂತ ಮೊದಲೇ ನಾವು ಎಣ್ಣೆಯನ್ನು ದೀಪದೊಂದಿಗೆ ಎಣ್ಣೆಯನ್ನು ರೆಡಿ ಮಾಡಿ ಇಟ್ಕೊಂಡಿರುವಂತ ಬುದ್ಧಿವಂತರು 5 ಜನ ಕನ್ಯೆಯರಾದ್ರೆ, ಇನ್ನೂ 5 ಜನ ಕನ್ಯರು ದೀಪ ಆರತಿ ತಕೊಂಡು ಹೋಗ್ಬೇಕು ತಾನೆ, ಆರತಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಆರತಿ ತಟ್ಟೆ ತಕೊಂಡು ಹಾಗೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ನಾವು ಸಹ ಯೇಸು ಸ್ವಾಮಿ 2ನೇ ಬರೋಣ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಮೊದಲಿಂಗನಾದ ಯೇಸು ಸ್ವಾಮಿ ಯಾವಾಗ ಬರ್ತಾನಂತ ಸಭೆಗೆ ಗೊತ್ತಿಲ್ಲ. ಆ ಸಭೆ ಯಾವಾಗ ಬೇಕಾದ್ರೂ ಸಭೆಗೆ ಯೇಸು ಸ್ವಾಮಿ ಬರ್ಬೋದು. ಸಭೆ ಬಂದ್ಬಿಟ್ಟು ಯೇಸು ಸ್ವಾಮಿ ಬಂದ್ಬಿಟ್ಟು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಬರುವಂತ ಆ ದಿನ 2ನೇ ಬರುವಂತ ಸಮಯ ಇದೆ. ಆದ್ರೆ ಈಗ ಎಲ್ಲ ಮುನ್ಸೂಚನೆಗಳು ದೇವರು ಏನೇನು ಬರ್ಸಿದಾರೋ ಅದು ಎಲ್ಲವೂ ನಡೀತಾ ಇದೆಯೋ ಇಲ್ಲ, ನಡೀತಾ ಇದೆ, ಹೌದಲ್ವಾ? ನಾವು 1ನೇ ಶತಮಾನದಿಂದಲೇ ಎಲ್ಲ ಶ್ರಮೆಗಳು ಸ್ಟಾರ್ಟ್ ಆಗಿದೆ. ಆದ್ರೆ ಈ ಕಾಲಘಟ್ಟದಲ್ಲಿ ಯುದ್ಧಗಳು, ಒಳಜಗಳಗಳು, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಎಷ್ಟು ದೇವ್ರು ಏನ್ ಹೇಳಿದಾರೋ ಅದೆಲ್ಲವೂ ನಡೀತಾ ಇದೆ. ಇನ್ನು ನಡಿಬೇಕಾಗಿದ್ದು ಹೊಸದು ಸೂಚನೆಗಳ ಕಾರ್ಯಗಳು ಏನೋ ಇದೆ ಅಂತ ಹೇಳಿ ಕಾಯುವಂಥದ್ದು ದಿನಗಳು ಇದು ಅಲ್ಲ, ಹೌದಲ್ವಾ? ಈಗ ಎಲ್ಲಿ ನೋಡ್ರನು ಆತ್ಮಿಕವಾಗಿ ಯಾರಲ್ಲೂ ಒಂದು ಶಾಂತಿ ಇಲ್ಲ, ಅಸಮಾಧಾನದಿಂದ ಕೂಡಿದಂತ ದಿನಮಾನಗಳಾಗಿದ್ದಾವೆ. ದೇವರ ಮಕ್ಕಳಾದ ನಮ್ಮಲ್ಲಿ ಮಾತ್ರನೇ ಮನಃಶಾಂತಿ ಇದೆ. ನಾವು ಹೊರಗಡೆ ಪ್ರಪಂಚ ನೋಡುವಾಗ ಯಾವ ಗಳಿಗೆ ಏನಾಗುತ್ತೋ ಅಂತ ಭಯದಿಂದನೇ ಜೀವನ ಮಾಡುವಂತ ಒಂದು ದಿನಮಾನಗಳಾಗಿದ್ದಾವೆ. ಹೊರಗಡೆ ಹೋದ್ರೆ ನಾವು ಒಳಗೆ ವಾಪಸ್ ಬರ್ತೀವಿ ಅನ್ನುವಂತ ನಂಬಿಕೆ ನಮ್ಮಲ್ಲಿ ಇಲ್ಲ. ಅಂತ ಒಂದು ಭಯಾನಕವಾಗಿದೆ. ಎಷ್ಟೋ ಜನ ದುಡಿಮೆ ಮಾಡ್ಬೇಕಂತ ಹೊರಗಡೆ ಕಂಟ್ರಿಗಳಿಗೆ ಹೋಗ್ತಾರೆ, ಪರದಾಡ್ತಾ ಇದ್ದಾರೆ, ಬರ್ಲಿಕ್ಕೂ ಆಗಲ್ಲ, ಇರ್ಲಿಕ್ಕೂ ಆಗಲ್ಲ, ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ. ಈ ದಿನ ನೋಡ್ತಾ ಇದ್ದೀವಲ್ಲ ನಾವು, ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ ಸಿಚುವೇಶನ್. ಇರಾನ್ ಅಲ್ಲಿ ಇರಬಹುದು, ಇಸ್ರೇಲ್ ಅಮೆರಿಕದಲ್ಲಿ ಯುದ್ಧಗಳು ಯಾವ ರೀತಿ ನಡೀತಾ ಇದೆ ಅಂತ ನಮಗೆ ಗೊತ್ತಿದೆ. ಈ ದಿನಮಾನಗಳನ್ನ ನಾವು ನೋಡಿದಾಗ ಸೇಫ್ಟಿ ಕಂಟ್ರಿ ಅಂತೇಳಿ ಎಷ್ಟೋ ಜನ ಹೊರಗಡೆ ಹೋಗಿ ದುಡಿತಾರೆ ಒಳ್ಳೆ ಸಂಪಾದನೆ ಮಾಡ್ಬೇಕು ಅಂತ. ಆದ್ರೆ ಇಂಥ ಸಂದರ್ಭಗಳು ಬಂದಾಗ ಜೀವ ಭಯದಿಂದ ಫಸ್ಟ್ ನಾವು ತಾಯ್ನಾಡಿಗೆ ಬಂದ್ರೆ ಸಾಕಪ್ಪ ಅಂತ ಒದ್ದಾಡ್ತಾರೆ. ಆದ್ರೆ ಭಾರತ ಸೇಫ್ ಇದೆಯಾ? ಭಾರತನೂ ಸಹ ಯಾವುದೇ ರೀತಿಯಿಂದಲೂ ಸೇಫ್ ಆದ ಜೀವನದಲ್ಲಿ ಇಲ್ಲ. ಯಾವ ದೇಶವೂ ಸೇಫ್ ಆದ ಜೀವನದಲ್ಲಿ ಇಲ್ಲ. ಪ್ರಪಂಚವೆಲ್ಲವೂ ಸಹ ನಾಶನಕ್ಕೆ ಸಿದ್ಧವಾಗಿ ನಿಂತಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಆದ್ದರಿಂದ ಯಾವ ದಿನ ಈ ಸಮಯ ಯಾವಾಗ ಬರುತ್ತೆ ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. ಈ ವರ್ಷನೇ ಬರ್ಬೋದು, ಈ ದಿನನೇ ಬರ್ಬೋದು, ಈ ಕ್ಷಣವೇ ಬರ್ಬೋದು, ಅಥವಾ ಇನ್ಯಾವುದೋ ಸಮಯದಲ್ಲಿ ಬರ್ಬೋದು. ಅದು ದೇವರಿಗೆ ಬಿಟ್ಟಿದ್ದು. ಆ ದೇವರು ಯಾವಾಗ ಆ ಸಮಯವನ್ನು ನಿರ್ಧಾರ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಜಾಗೃತಿಯಾಗಿರ್ಬೇಕು. ಇಲ್ಲಿ 10 ಜನ ಕನ್ಯೆಯರಲ್ಲಿ 5 ಜನ ಬುದ್ಧಿವಂತರಾಗಿ ಆರತಿ ಒಂದಿಗೆ ಎಣ್ಣೆಯನ್ನು ಸಹ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇನ್ನು 5 ಜನಗಳು ಆರತಿಯನ್ನು ಮಾತ್ರ ತೆಗೆದುಕೊಂಡು, ಆರತಿ ದೀಪವನ್ನು ಮಾತ್ರ ತೆಗೆದುಕೊಂಡು ಹೋಗಿರ್ತಾರೆ, ಎಷ್ಟರ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ. ಆದ್ರೆ ಅವರ ಗತಿ ಏನಾಗುತ್ತೆ ನಮಗೆ ಗೊತ್ತು. ಅವರು ಯಾವ ಗಳಿಗೆಯಲ್ಲಿ ಬರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲದ ಕಾರಣ ಈ ಮತ್ತೆ 25:13 ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋದಾದ್ರೆ, ಆದ ಕಾರಣ ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಮತ್ತೆ 25:13 ಆ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರಿಕೆಯಾಗಿರಿ ಅಂತ ದೇವರಿಲ್ಲಿ ಹೇಳ್ತಾ ಇದ್ದಾರೆ. ನಾವು ಪ್ರತಿ ಒಂದು ದಿನವೂ ಸಹ ಗಳಿಗೆಯೂ ಕ್ಷಣವು ನಮ್ಮನ್ನು ಪೂರ್ವ ಸಿದ್ಧತೆಯಿಂದ ಪೂರ್ಣವಾಗಿ ಸಿದ್ಧರಾಗಿ ನಾವು ರೆಡಿಯಾಗಿರ್ಬೇಕು. ಎಣ್ಣೆ ತೆಗೆದುಕೊಂಡಂತ ಸ್ತ್ರೀಯರು ಬುದ್ಧಿವಂತೆಯರು, ಅವರು ಬರುವುದು ತಡವಾದ್ರೂ ದೀಪವನ್ನು ಸವರಿಸಿಕೊಂಡು ಅದಕ್ಕೆ ಬೇಕಾದ ಎಣ್ಣೆಯನ್ನು ಇಟ್ಕೊಂಡು ನಿಂತ್ಕೊಂಡ್ರು. ಮತ್ತೆ ಉಳಿದವರು ಎಣ್ಣೆ ಕೊಂಡ್ಕೊಳಕ್ಕೆ ಹೋದ್ರು, ಬರುವಷ್ಟೊತ್ತಿಗೆ ಕದ ಕ್ಲೋಸ್ ಆಗಿತ್ತು. ಕದ ಕ್ಲೋಸ್ ಆದ್ರ ಮೇಲೆ ಮತ್ತೆ ಅವರಿಗೆ ಒಳಗೆ ಬರುವಂತ ಅವಕಾಶ ಇಲ್ಲ. ನಾವು ಸಹ ಇನ್ನೂ ಸಭೆಯಲ್ಲೇ ಇದ್ದುಕೊಂಡು ನಾವು ಸಭೆ ಸೇರಿದ್ದೀವಿ, ಸಭೆ ಸಭ್ಯರಾಗಿ ದೀಕ್ಷೆ ಸ್ಥಾನ ತೆಗೆದುಕೊಂಡು ಸಭೆಯನ್ನು ಸೇರಿದ್ದೀವಿ. ನಾವು ಕ್ರಿಸ್ತನ ರಾಜ್ಯವನ್ನದಲ್ಲಿ ಆಲ್ರೆಡಿ ನಾವು ನಡೀತಾ ಇದ್ದೇವೆ. ಕ್ರಿಸ್ತನ 2ನೇ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ದೀವಿ. ನಮ್ಮನ್ನು ನಿತ್ಯ ಜೀವ ನಮಗೆ ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀವಿ. ಆದರೆ ಇನ್ನು ನಾವು ಸಿದ್ಧತೆ ಮಾಡಿಕೊಂಡಿಲ್ಲ ಅಂದರೆ, ನಮ್ಮನ್ನು ಆತ್ಮಾವಲೋಕನೆ ಮಾಡ್ಕೊಂಡಿಲ್ಲ ಅಂದ್ರೆ, ನಾವು ಅದಕ್ಕೆ ಯಾವ ರೀತಿಯಿಂದ ವಾಕ್ಯದಿಂದ ರೆಡಿಯಾಗಿ ನಿಂತುಕೊಳ್ಳದೆ ಹೋಗಿದ್ದರೆ ಆದ್ರೆ ನಮ್ಮ ಜೀವಿತವನ್ನು ಸಹ ವ್ಯರ್ಥವಾಗುತ್ತೆ. ಆ ಬುದ್ಧಿಹೀನ ಸ್ತ್ರೀಯರ ಜೀವನ ನಮ್ಮದಾಗಬಾರ್ದು ಅಂದ್ರೆ ನಾವು ಮೊದಲು ರೆಡಿಯಾಗಿರ್ಬೇಕು. ಮತ್ತೆ 24:42 ವಾಕ್ಯವನ್ನು ಒಮ್ಮೆ ತೆಗೆದು ನೋಡ್ರಿ. ಮತ್ತೆಯ 24ನೇ ಅಧ್ಯಾಯ 42ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರ್ರಿ. ಸಾಕು.
ಇಲ್ಲಿ ಯೇಸು ಸ್ವಾಮಿ ಸ್ವತಃ ತಾನೇ ಹೇಳ್ತಾ ಇದ್ದಾರೆ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲದ ಕಾರಣದಿಂದ ನೀವು ಎಚ್ಚರವಾಗಿರಿ. ಎಚ್ಚರವಾಗಿರಿ ಅಂತ ಯಾವಾಗ ಹೇಳ್ತೀವಿ? ಡೇಂಜರ್ ಡೇಂಜರ್ ಇದೆ ಅಂದಾಗ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ತೀವಿ. ಅಲ್ಲಲ್ಲಿ ಎಚ್ಚರಿಕೆ ಬೋರ್ಡ್ಗಳನ್ನ ಹಾಕಿರ್ತಾರೆ ತಾನೆ, ಡೇಂಜರ್ ಡೇಂಜರ್ ಅಂತ ರೆಡ್ ಮಾರ್ಕ್ ಹಾಕಿ, ಒಂದು ತಲೆ ಬುರುಡೆಯನ್ನು ಹಾಕಿ ನಾವು ಲೈಟ್ ಕಂಬದಲ್ಲಿ ನೋಡ್ತೀವಲ್ವಾ, ಎಚ್ಚರಿಕೆ ಹಾಕಿರ್ತಾರೆ, ಫಲಕ, ಎಚ್ಚರಿಕೆ ಫಲಕ ಹಾಕಿರ್ತಾರೆ. ರೆಡ್ ಸಿಗ್ನಲ್ ಬಂದಾಗ ಎಚ್ಚರಿಕೆ ಫಲಕ ಹಾಕಿರ್ತಾರೆ. ಯಾಕೆ? ಇದು ನಮಗೆ ಅಲ್ಲಿ ಮುಂದೆ ಅಪಾಯ ಇದೆ ಅನ್ನುವಂಥ ಸೂಚನೆ. ಇಲ್ಲಿ ಯೇಸು ಸ್ವಾಮಿಯವರು ಸ್ವತಃ ತಾವೇ ಹೇಳ್ತಾರೆ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲದ ಕಾರಣವಾಗಿ ಎಚ್ಚರವಾಗಿರಿ. ಎಚ್ಚರವಾಗಿರಿ ಎಂದಾಗ ಯಾವ ರೀತಿ ಎಚ್ಚರಿಕೆ ತೆಗೆದುಕೊಳ್ಬೇಕು? ನಮ್ಮಲ್ಲಿ ವಾಕ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಇರಬೇಕು. ದಿನವೂ ಸಹ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರ್ಬೇಕು, ಹೌದಲ್ವಾ? ಈಗ ಹೇಗೆ 5 ಮಂದಿ ಬುದ್ಧಿ ಇಲ್ಲದ ಸ್ತ್ರೀಯರ ಹಾಗೆ ನಾವು ಬರೀ ದೀಪವನ್ನು ತೆಗೆದುಕೊಂಡು ಬಂದ್ರು, ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ರೆ ಸಾಲಲ್ಲ. ಆ 5 ಮಂದಿ ಬುದ್ಧಿ ಇಲ್ಲದ ಸ್ತ್ರೀಯರು ನಾಮಕವಸ್ಥ ಕ್ರೈಸ್ತರು, ಅವರು ಎಚ್ಚರಿಕೆ ಇಲ್ಲ. ಮಾಡ್ಬೇಕು, ಸಭೆಗೆ ಹೋಗ್ಬೇಕು, ವಾಕ್ಯ ಪರಿಜನ ಇಲ್ಲ. ಅಷ್ಟಿದ್ರೆ ನಮಗೆ ಸಾಲದು. ಬುದ್ಧಿವಂತ ಸ್ತ್ರೀಯರ ಹಾಗೆ ದೀಪದೊಂದಿಗೆ ಎಣ್ಣೆಯನ್ನು ಸಹ ಸಂಪಾದಿಸಿ ಇಟ್ಟುಕೊಂಡಿರ್ಬೇಕು. ಅಂದ್ರೆ ನಾವು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಡಿಬೇಕು, ಮತ್ತೆ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವವರಾಗಿರ್ಬೇಕು. ಪ್ರತಿನಿತ್ಯವೂ ವಾಕ್ಯವನ್ನು ನಾವು ಪರಿಶೀಲಿಸಿ ಆ ವಾಕ್ಯದ ಬೆಳಕಿನಲ್ಲಿ ನಾವು ಸದಾ ನಡೆಯುವಂತವರಾಗಿದ್ದಾಗ ನಮ್ಮನ್ನು ನಾವು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಾಧ್ಯ. ಹೇಗೆ ಅದು? ಅಂದ್ರೆ ಕುಟುಂಬ ಪ್ರಾರ್ಥನೆ ಮಾಡುವುದು, ವೈಯಕ್ತಿಕ ಪ್ರಾರ್ಥನೆ ಇರಬಹುದು, ಪವಿತ್ರಾತ್ಮನ ಅನ್ಯೋನ್ಯತೆ ಇರಬಹುದು, ಸಹೋದರರ ಐಕ್ಯತೆ ಆಗಿರ್ಬಹುದು, ಸಭೆಯಾಗಿ ಸೇರಿಕೊಳ್ಳುವುದಾಗಿರ್ಬೋದು. ಮತ್ತೆ ಅಷ್ಟೇ ಅಲ್ಲ, ಅದೆಲ್ಲ ನಮ್ಮ ಪೂರ್ವ ಸಿದ್ಧತೆಗಳು. ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಎಚ್ಚರವಾಗಿರ್ಬೇಕು. ಯಾವ ವಿಷಯದಲ್ಲಿ ಅಂದ್ರೆ ಸುಳ್ಳು ಬೋಧನೆಯ ವಿಷಯದಲ್ಲೂ ಸಹ ಎಚ್ಚರಿಕೆ ಆಗಿರ್ಬೇಕು. ಸೀಕ್ರೆಟ್ ರ್ಯಾಪ್ಚರ್ ಏನು ಹೇಳ್ತಾರಲ್ವಾ, ರಹಸ್ಯವಾದ ಬರೋಣದಲ್ಲಿ ಸಭೆ ಎತ್ತಲ್ಪಡುತ್ತೆ, ಇಂಥ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರ್ಬೇಕು. ಡೇಟ್ ಫಿಕ್ಸಿಂಗು, 7 ವರ್ಷ ಶ್ರಮೆ ದಿನಗಳು ಬರುತ್ತೆ, 3.5 ವರ್ಷ ಮಹಾಶ್ರಮೆ ದಿನಗಳು ಬರುತ್ತೆ, 1000 ವರ್ಷ ಕ್ರಿಸ್ತನ ಆಳ್ವಿಕೆ ಮುಂದೆ ಯಾವತ್ತೋ ಒಂದು ದಿನ ಬರುತ್ತೆ. ಇಂಥ ಮಾತುಗಳಿಗೆ ನಾವು ಕಿವಿಗೊಡಬಾರ್ದು. ನಾವು ಎಚ್ಚರವಾಗಿದ್ದು ವಾಕ್ಯವನ್ನು ಪರಿಶೀಲನೆ ಮಾಡಿ ನಾವು ಮರಳಾಗದ ಹಾಗೆ, ನಾವು ಮೌಢ್ಯರಾಗಿ ಮೂಢರಾಗಿ ನಾವು ಇದು ಯಾವುದು ಹೇಳಿದ್ರು ಅದು ಸರಿ, ಅವ್ರು ಹೇಳ್ತಾರು ಸರಿ, ಇವ್ರು ಹೇಳ್ತಾರೆ ಸರಿ ಅಂತ ನಾವು ಯೋಚನೆ ಮಾಡೋರಾಗಿರದೆ, ಬೇರೆವ ಸಭೆಯವರು ಪೌಲರು ಹೇಗೆ ವಾಕ್ಯವನ್ನು ಹೇಳುವಾಗ ಸಹ ಪರೀಕ್ಷಿಸಿಕೊಳ್ತಾರಲ್ವ, ನಾವು ಅಪೊಸ್ತಲರ ಕೃತ್ಯದಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅವ್ರು ಹೇಗೆ ಪರೀಕ್ಷಿಸಿಕೊಳ್ತಾರೆ. 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡ್ತೀವಲ್ವಾ, ಅಪೊಸ್ತಲರು ಬೋಧನೆ ಮಾಡುವಾಗ ಸಹ ಬೇರೆವ ಸಭೆದವರು ಪರೀಕ್ಷೆ ಮಾಡ್ತಾರೆ. ನಮ್ಮ ಹತ್ರನೂ ಸಹ ದೇವರು ಬೈಬಲ್ ಕೊಟ್ಟಿದ್ದಾರಲ್ಲ, ದೇವರ ಮಹಾಕೃಪೆ ಈ ಬೈಬಲ್ ಗ್ರಂಥ. ಆತನ ಪುಸ್ತಕದಲ್ಲಿ ಬರೆಯದೇ ಇರೋದು ಒಂದು ಇಲ್ಲ. ಒಂದೊಂದನ್ನು ನಾವು ಓದಿಕೊಳ್ಳುವಾಗ ನಮ್ಮಲ್ಲಿ ಆತ್ಮಿಕ ಜ್ಞಾನ ಅನ್ನೋದು ಮತ್ತು ಆತ್ಮಿಕ ಒಳಗಣ್ಣುಗಳು ತೆರೆಯಲ್ಪಡುತ್ತದೆ. ಯಾವುದು ಸತ್ಯ, ಯಾವುದು ಮಿಥ್ಯೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಸತ್ಯವಾದದನ್ನು ಹಿಡ್ಕೊಂಡು ಹೋಗ್ಬೇಕೇ ವಿನಃ ಮಿಥ್ಯದ ಕಡೆ ನಾವು ನಮ್ಮ ಮನಸ್ಸನ್ನು ಇಡಬಾರ್ದು. ಹಾಗಾಗಿ ಸತ್ಯವಾಗಿದ್ದು ಏನು, ವಾಕ್ಯ ಪರಿಶೀಲನೆ ಮಾಡ್ರೆ ಗೊತ್ತಾಗುತ್ತೆ. ನಾವು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲೇ ಇವಾಗ ಇದ್ದೇವೆ, ಕ್ರಿಸ್ತನ ರಾಜ್ಯದಲ್ಲೇ ಪರಿಪಾಲನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಯಾವತ್ತೋ ಒಂದನೇ ಶ್ರಮೆ ಬರಲ್ಲ. 1ನೇ ಶತಮಾನದು, ಅದಕ್ಕಿಂತ 1ನೇ ಶತಮಾನಕ್ಕಿಂತ ಕ್ರಿಸ್ತ ಪೂರ್ವದಲ್ಲೇ ಶ್ರಮೆ ಕಾಲಗಳು ಸ್ಟಾರ್ಟ್ ಆಗಿದ್ದಾವೆ. 1ನೇ ಶತಮಾನದಲ್ಲಿ ಹಿಂದೆ ಬಂದಿಲ್ಲ, ಮುಂದೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅಂತ ಶ್ರಮ ದಿನಗಳು ಸುಮಾರು ನಮ್ಮ ಕ್ರಿಸ್ತ 65ರಿಂದ 70ರವರೆಗೆ ನಡೆದಿರುವಂತ ಒಂದು ಸನ್ನಿವೇಶಗಳನ್ನು ನಾವು ನೋಡ್ರೆ ನಮಗೆ ಅರ್ಥ ಆಗುತ್ತೆ ಎಂತ ಒಂದು ಕಷ್ಟದ ದಿನಗಳು ಬಂದಿದೆ, ಅಂತ ಒಂದು ಕಷ್ಟದ ಪರಿಸ್ಥಿತಿ, ಶ್ರಮೆಯ ದಿನಗಳು ಸಹ ಹಾದು ಹೋಗಿದೆ. ಹಾಗಾದ್ರೆ ಈಗೇನು ಹಾದು ಹೋಗ್ತಾ ಇಲ್ವಾ? ಖಂಡಿತ ಹಾದು ಹೋಗ್ತಾ ಇದೆ. ಅಂದಿನಿಂದ ಇಂದಿನವರೆಗೂ ಶ್ರಮೆಗಳು ಇದೆ, ಅಲ್ಲಿ ಕಷ್ಟಗಳು ನಷ್ಟಗಳು ಬರ್ತಾನೆ ಇರುತ್ತೆ. ಆದ್ರೆ ದಿನೇ ಅದು ಹೆಚ್ಚಾಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ಪ್ರತಿದಿನವೂ ಸಹ ನಮ್ಮ ಉಸಿರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ನಡೆದಾಡುವಂತ ದಿನಮಾನಗಳು ಬರ್ತಾ ಇದೆ. ಪ್ರತಿಯೊಂದು ದೇವರು ಹೇಳಿದ ಎಲ್ಲಾ ಸಿಗ್ನಲ್ಗಳು ಸಹ ನಡೀತಾ ಇದ್ದಾವೆ. ಇದನ್ನೆಲ್ಲ ತಿಳಿದುಕೊಂಡಾಗ ನಾವು ಇನ್ನಷ್ಟು ಹೆಚ್ಚಾಗಿ ನಾವು ದೇವರ ವಾಕ್ಯದಲ್ಲಿ ಭಯಭಕ್ತಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ದೇವರಲ್ಲಿ ಶರಣಾಗತಿಯಿಂದ ನಾವು ಬೆಳೆಯಬೇಕು. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಅದಕ್ಕೋಸ್ಕರ ನಾವು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡು ಸಭೆಯ ಸದಸ್ಯರಾಗಿ ನಾವು ಸೇರಿದ ಸಭೆಯಲ್ಲಿ
ನಮಗೆ ನಡೆಯುವಂತ ಬೋಧನೆಗಳು ಹೇಗಿದೆ ಅಂತ ನಾವು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಬೇಕು. ನಮ್ಮ ಬೋಧನೆಯಲ್ಲಿ ಸ್ವಲ್ಪವಾದರೂ ತಪ್ಪಿದ್ದರೆ ನಾವು ಪರೀಕ್ಷಿಸಿ ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳಬೇಕಾದ ಸರಿಯಾದ ಬೋಧಕನನ್ನು ನಾವು ಆರಿಸಿಕೊಂಡು ನಡಿಬೇಕು. ಆ ಚಿಂತೆ ನಮಗೆ ಬೇಡ. ನಮಗೆ ಒಳ್ಳೆಯ ಬೋಧಕರು ಸಿಕ್ಕಿದರೆ ವೇದದಲ್ಲಿರುವ ಸತ್ಯವನ್ನು ಬೋಧಿಸುವಂತ ಬೋಧಕರೇ ನಮಗೆ ಸಿಕ್ಕಿದಿರುವುದರಿಂದ ನಾವು ಇನ್ನಷ್ಟು ಭಯಭಕ್ತಿಯಿಂದ ದೇವರ ವಾಕ್ಯವನ್ನು ಪರಿಶೀಲನೆ ಮಾಡಿ ಆ ವಾಕ್ಯಕ್ಕೆ ತಕ್ಕವಾಗಿ ನಾವು ನಡೆದುಕೊಳ್ಳೋರಾಗೋಣ. ನಮ್ಮಲ್ಲಿ ಯಾವುದೇ ಮರುಳುತನ, ಕುಚೋದ್ಯತನ ಬೇಕಾಗಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಯಾವಾಗಲೂ ಸಂತೋಷದಿಂದ ದೇವರನ್ನು ಎದುರು ನೋಡುವವರಾಗಿ ನಾವು ಇರೋಣ. ಅದೇ ರೀತಿಯಾಗಿ 1 ತೆಸಲೋನಿಕ 5ನೇ ಅಧ್ಯಾಯ 1ನೇ ತೆಸಲೋನಿಕ 5ನೇ ಅಧ್ಯಾಯ 16-17 ವಾಕ್ಯವನ್ನು ಒಮ್ಮೆ ನೋಡೋಣ. 1ನೇ ತೆಸಲೋನಿಕ 5ನೇ ಅಧ್ಯಾಯ 16-17. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಸಾಕು ಸಿಸ್ಟರ್. ಇಲ್ಲಿ ಯಾವಾಗಲೂ ನಾವು ಪ್ರಾರ್ಥಿಸಬೇಕು, ಮತ್ತೆ ಎಡೆಬಿಡದೆ ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ನಮಗೆ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ. ಯಾಕೆ? ನಾವು ವಾಕ್ಯವನ್ನು ಧ್ಯಾನ ಮಾಡುವುದು ಮಾತ್ರ ಅಲ್ಲ, ವಾಕ್ಯ ಪರಿಶೀಲನೆ ಮಾಡುವುದು ಮಾತ್ರ ಅಲ್ಲ, ನಾವು ಕುಟುಂಬ ಪ್ರಾರ್ಥನೆ ಆಗಿರ್ಬೋದು, ವೈಯಕ್ತಿಕ ಪ್ರಾರ್ಥನೆ ಆಗಿರ್ಬೋದು, ಪ್ರತಿನಿತ್ಯವೂ ಯಾವಾಗಲೂ ನಾವು ಸಂತೋಷದಿಂದ ದೇವರು ಕೊಟ್ಟಂತ ಮಹಾಕೃಪೆಗಳನ್ನು, ಆತನು ಕೊಟ್ಟಂತ ಉಪಕಾರವನ್ನು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯಾವಾಗಲೂ ಸಂತೋಷವಾಗಿರ್ಬೇಕಂತೆ. ಈಗ ಕಷ್ಟದ ಸಮಯದಲ್ಲಿದ್ದೇವೆ ಅಂತ ಅಲ್ಲ, ನಾವು ಪ್ರತಿದಿನವೂ ವಾಕ್ಯದಲ್ಲಿ ಸಂತೋಷ ಪಡ್ತೀವಿ, ಆತ್ಮಿಕವಾಗಿ ಸಂತೋಷ ಪಡ್ತೀವಿ. ಭೌತಿಕವಾಗಿ ರೋಗ ಇರ್ಬೋದು, ಬಾಧೆ ಇರ್ಬೋದು, ಸಾಲ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಆದ್ರೆ ಆತ್ಮಿಕವಾದ ಆನಂದವನ್ನು ಯಾರು ನಮ್ಮಿಂದ ಕದ್ದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ದೇವರ ಧ್ಯಾನದಲ್ಲಿ ನಾವು ನಡೆಯುವಾಗ, ಪ್ರತಿನಿತ್ಯವೂ ದೇವರಲ್ಲಿ ಸಂತೋಷ ಪಡುವಾಗ ನಮ್ಮನ್ನು ಯಾರು ಸಹ ನಮ್ಮನ್ನು ಏರ್ಪಡಿಸಲು ಸಾಧ್ಯ ಇಲ್ಲ. ಓಕೆ, ನಾವು ಯಾವಾಗಲೂ ಸಹ ಸಂತೋಷಿಸಬೇಕು ಮತ್ತು ವಾಕ್ಯದ ಪ್ರಕಾರ ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡ್ತಾ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವರಾಗಿ ನಾವು ನಡೆದುಕೊಳ್ಬೇಕು. ಅದೇ ರೀತಿಯಾಗಿ ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4:2 ಒಮ್ಮೆ ತೆಗೆದು ನೋಡೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇಲ್ಲಿ ಪೌಲವರು ಬರೆಯುತ್ತಾ ಹೇಳ್ತಾ ಇದ್ದಾರೆ ಏನಂತ, ಪ್ರಾರ್ಥನೆಯನ್ನು ತಪ್ಪದೇ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುವರಾಗಿರಿ. ನಾವು ವಾಕ್ಯ ಧ್ಯಾನ ಇರಬೇಕು. ಅದೇ ರೀತಿಯಾಗಿ ತಪ್ಪದೆ ನಾವು ಪ್ರಾರ್ಥನೆಯನ್ನು ಮಾಡೋರಾಗಿರ್ಬೇಕು. ಪ್ರಾರ್ಥನೆಗೆ ನಾವು ಸಮಯವನ್ನು ಕೊಡಬೇಕು. ಅಂತ ರಾಜರಾದ ದಾವಿದರು ಸಹ ದಿನಕ್ಕೆ 7 ಸಾರಿ ಪ್ರಾರ್ಥನೆಯನ್ನ ಮಾಡ್ತಿದ್ರಂತೆ. ನಾವು ನೆಪ ಹೇಳಬಾರ್ದು, ನಮಗೆ ಸಮಯ ಸಿಕ್ಕಿಲ್ಲ, ಹಾಗೆ ಹೀಗೆ ಬ್ಯುಸಿಯಾಗಿದ್ದೆ, ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ ಅಂತ ಹೇಳುವಂತ ಸ್ಥಿತಿಯಲ್ಲಿ ನಾವು ಇರಬಾರ್ದು. ಪ್ರಾರ್ಥನೆಗೆ ಸಮಯ ಕೊಡ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ನಾವು ಬಾಯಿಗೆ ಬಂದಿದ್ದು ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಎಚ್ಚರಿಕೆಯ ಸ್ಥಿತಿ ಇರಬೇಕು ಮತ್ತು ದೇವರು ಮಾಡಿದ ಪ್ರತಿಯೊಂದು ಉಪಕಾರವನ್ನು ನೆನೆಸಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು. ನಾವು ಸಾಧಾರಣವಾಗಿ ಮನುಷ್ಯನು ಚಿಕ್ಕ ಸಣ್ಣ ಸಹಾಯ ಮಾಡಿದಾಗಲೂ ಸಹ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಯಾರೇ ಸಹೋದರರಿಗೆ ಥ್ಯಾಂಕ್ ಯು ಬ್ರದರ್ ಅಂತ ಹೇಳ್ತೀವಿ, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತೀವಿ. ಸಣ್ಣ ಹೆಲ್ಪ್ ಮಾಡಿದಂಥವ್ರಿಗೆ ನಾವು ಥ್ಯಾಂಕ್ಸ್ ಅನ್ನು ಕೊಡುವಾಗ, ನಾವು ಕೃತಜ್ಞತೆಯನ್ನು ಹೇಳುವಾಗ, ದೇವರು ಮಾಡಿದ ಉಪಕಾರ ನಮ್ಮನ್ನು ಇವತ್ತು ಜೀವಂತ ಪಟ್ಟಿಯಲ್ಲಿ ಇಟ್ಟಿದ್ದಾರೆ, ಅಂಧಕಾರದಿಂದ ಬಿಡಿಸಿ ನಮ್ಮನ್ನು ಸತ್ಯದ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಹೇಳಬೇಕು, ಥ್ಯಾಂಕ್ಸ್ಫುಲ್ ಆಗಿ ಇರಬೇಕು ಅನ್ನೋದು ನಮ್ಮನ್ನು ನಾವೇ ಯೋಚನೆ ಮಾಡೋಣ. ಹಾಗಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಣ ಮತ್ತು ದೇವರಿಗೆ ಎಲ್ಲಾ ವಿಧದಲ್ಲಿಯೂ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ವಾಕ್ಯ ಪರಿಶೀಲನೆ ಮಾಡಿಕೊಂಡು ಎಚ್ಚರಿಕೆಯಿಂದ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಓಕೆ, ಅದೇ ರೀತಿಯಾಗಿ 3ನೇ ಸ್ಟೇಜ್ ಆಗಿ ನಾವು ನೋಡುವಾಗ ಪರಿಶುದ್ಧತೆ ಮತ್ತು ಪವಿತ್ರಾತ್ಮನ ನಡೆಸುವಿಕೆ, 3ನೇ ಭಾಗವನ್ನು ನಾವು ನೋಡಿಕೊಳ್ಳುವಾಗ ಪರಿಶುದ್ಧತೆ ಮತ್ತು
ಪವಿತ್ರಾತ್ಮನ ನಡೆಸುವಿಕೆ. ಏನಿದು ಹಾಗಂದ್ರೆ ಪರಿಶುದ್ಧತೆ ಮತ್ತು ಪವಿತ್ರಾತ್ಮನ ನಡೆಸುವಿಕೆಯನ್ನು ನಾವು ಒಮ್ಮೆ ನೋಡ್ಕೊಳ್ಳೋಣ. ಹಿಬ್ರಿಯ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 14ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯವನ್ನು ಒಮ್ಮೆ ನೋಡಿ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಸಿಸ್ಟರ್ ಮುಂದೆ ಓದೋದು. ಓದಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಸಾಕು ಸಿಸ್ಟರ್. ಎಲ್ಲರ ಸಂಗಡ ಸಮಾಧಾನ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನಾದರೂ ಕರ್ತನನ್ನು ನೋಡುವುದಿಲ್ಲ, ಕಾಣುವುದಿಲ್ಲ. ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಪರಿಶುದ್ಧತೆ ಎಷ್ಟು ಮುಖ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಅನ್ನೋದು ಒಂದು ದಿನದಲ್ಲಿ ಬರುತ್ತೆ ನಮಗೆ? ಖಂಡಿತ ಇಲ್ಲ. ಅದು ದಿನೇ 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 ನಾವು ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಸಮಾಧಾನ ಅನ್ನೋದು ಒಂದೇ ಸಲ ನಮಗೆ ಸಿಕ್ಬಿಡುತ್ತಾ? ಖಂಡಿತ ಇಲ್ಲ. ವಾಕ್ಯದಲ್ಲಿ ಆನಂದಿಸುವಾಗ, ವಾಕ್ಯವನ್ನು ಪರಿಶೀಲನೆ ಮಾಡುವಾಗ ಆ ಸಮಾಧಾನನೂ ಸಿಗುತ್ತೆ ಮತ್ತು ನಮಗೆ ಆ ಸಂತೋಷನೂ ಸಿಗುತ್ತೆ. ನಮ್ಮಲ್ಲಿ ಪರಿಶುದ್ಧತೆಯನ್ನು ಸಹ ನಾವು ತಂದ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಾವು ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಪಡಬೇಕು, ಪ್ರಯಾಸ ಪಡಬೇಕು. ಪರಿಶುದ್ಧತೆ ಇಲ್ಲದೆ ಯಾವನೂ ದೇವರನ್ನು ಕಾಣುವುದಿಲ್ಲ. ನಮ್ಮಲ್ಲಿ ಪಾಪ ಇದೆ ಅಂತ ಗೊತ್ತಾದ್ರೆ ಅದನ್ನ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯಾಸ ಪಡ್ತೀವಿ. ನಮ್ಮಲ್ಲಿ ಲೋಪ ಇದೆ ಅಂತ ಗೊತ್ತಾದ್ರೆ ನಾವು ಪ್ರಯಾಸ ಪಡ್ತೀವಿ. ನಾವು ಕನ್ನಡಿ ಮುಂದೆ ನಿಂತಾಗ ಮುಖದಲ್ಲಿ ಏನಾದ್ರೂ ಕಲೆಗಳು ಅಥವಾ ಏನಾದ್ರೂ ಗಲೀಜು ಹಿಡ್ದಿದೆ ಅಂದ್ರೆ ನಮಗೆ ಕನ್ನಡಿ ನೋಡಿದಾಗ ಗೊತ್ತಾಗುತ್ತೆ, ಹೌದಲ್ವಾ? ಕನ್ನಡಿ ನೋಡಿದಾಗ ನಾವು ಹಾಗೇನೆ ಬಿಡ್ತೀವ? ಅದನ್ನ ತೊಳ್ಕೊಂತೀವಿ ಅಥವಾ ಒರೆಸ್ಕೊಂತೀವಿ. ನಮ್ಗೆ ಕನ್ನಡಿ ನೋಡದೆ ಹಾಗೆ ಹೋದ್ವಿ ಅನ್ಕೊಳ್ಳಿ. ಕನ್ನಡಿ ಯಾಕೆ ಇರುತ್ತೆ ಅಂದ್ರೆ ನಮ್ಮನ್ನು ಪ್ರತಿಬಿಂಬಿಸುವುದಕ್ಕೆ. ನಮ್ಮಲ್ಲಿ ಪಾಪ ಇಲ್ಲ ಅಂತ ನಾವು ಅನ್ಕೊಂಡ್ರೆ ಅದು ನಮ್ಮನ್ನು ಪಾಪದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ, ಪರಿಶುದ್ಧರಾಗ್ಲಿಕ್ಕೆ, ಶುದ್ಧಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ ಪಾಪದ ಅರಿವು ನಮ್ಮಲ್ಲಿ ಮೊದಲಾಗ ಆಗ್ಬೇಕು ಅಂದ್ರೆ ನಮ್ಮನ್ನು ನಾವು ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ಮಾಡುವುದರಿಂದ ಪರಿಶುದ್ಧತೆಯನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಪ್ರಯಾಸ ಪಡಬೇಕು. ಹೆಜ್ಜೆ ಹೆಜ್ಜೆಗೂ ಇದು ಸರಿನೋ, ಇದು ತಪ್ಪೋ, ಈ ದಾರಿಯಲ್ಲಿ ಹೋದ್ರೆ ದೇವ್ರು ಮೆಚ್ಚುತ್ತಾನೋ, ಈ ದಾರಿಯಲ್ಲಿ ಹೋದ್ರೆ ದೇವ್ರು ಮೆಚ್ಚುತ್ತಾನೋ, ನಾನು ಮಾಡುವಂತ ಕ್ರಿಯೆಗಳು ಸರಿ ಇದೆಯೋ ಇಲ್ಲೋ ಅನ್ನೋದು ನಾನು ಮೊದಲಾಗನೇ ಹೇಳಿದ್ದೀನಿ. ಆತ್ಮ ಪರಿಶೀಲನೆ ತುಂಬಾ ಇಂಪಾರ್ಟೆಂಟು. ಆತ್ಮ ಪರಿಶೀಲನೆಯಿಂದಲೇ ಈ ಪರಿಶುದ್ಧತೆಯನ್ನು ನಾವು ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಪಾಪಿಗಳು ಅಂತ ಗೊತ್ತಿದ್ದೆ ನಮ್ಮನ್ನು ಪರಿಪೂರ್ಣರಾಗಿ ಪರಿಶುದ್ಧರಾಗಿ ಮಾಡುವುದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಮೊದಲನೇ ಬರೋಣದಲ್ಲಿ ಬಂದು ಅವರು ತ್ಯಾಗ ಮಾಡಿ ಸಿಲ್ಬೆ ಮರಣವನ್ನು ಹೊಂದ್ಕೊಂಡು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಅವರ ಮೊದಲನೇ ಬರುವೋಣ ನಮ್ಮ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ಆದ್ರೆ ಎರಡನೇ ಬರೋಣ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಬರೋದು ಅಲ್ಲ. ಆ ದಿನ ಯಾವ ರೀತಿಯಿಂದನೂ ನಮಗೆ ಸಮಯವನ್ನು ಕೊಡುವುದಿಲ್ಲ. ಆ ಗಳಿಗೆ ಆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಅವರು ತೀರ್ಪಿನ ಕಾಲ. ಆ ಕಾಲದಲ್ಲಿ ನಮ್ಮ ಸಭೆಯಲ್ಲಿ ನಾವು ಸಭ್ಯರಾಗಿ ನಡ್ಕೊಂಡಿದ್ದರೆ ದೇವರು ಖಂಡಿತವಾಗಿ ಆ ಸಮಯದಲ್ಲಿ ನಮ್ಮನ್ನು ಮಹಿಮೆ ಶರೀರದೊಂದಿಗೆ ದೇವರೊಂದಿಗೆ ನಿತ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ನಾವು ತಿದ್ದಿಕೊಳ್ತೀವಿ, ಚೇಂಜ್ ಆಗ್ತೀವಿ ಅಂತ ಹೇಳಿ ನಾವು ಕುತ್ಕೊಂಡ್ರೆ ಆಗಲ್ಲ. ತುಂಬಾ ಜನ ಹೀಗೂ ಹೇಳೋರಿದ್ದಾರೆ. ಕಳ್ಳನು ಹೇಗೆ ಸಿಲುಬೆಲಿ ಮರಣದಲ್ಲಿ ನೇತಾಕಿದಾಗ ಕಳ್ಳ ಆ ಸಮಯದಲ್ಲಿ ದೇವರೇ ಯೇಸು ಸ್ವಾಮಿ ನೀನು ಪರದೇಶಿ ಬರುವಾಗ ನಿನ್ನ ರಾಜ್ಯಕ್ಕೆ ಬರುವಾಗ ನೆನ್ಸ್ಕೋ ಅಂತ ಹೇಳಿದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾರಲ್ಲ, ಈಗಲೇ ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವೆ ಅಂತ ಹೇಳಿದ ತಕ್ಷಣ ಅವನ ಯೇಸು ಸ್ವಾಮಿ ಜೊತೆಗೆ ಪರದೇಶಿಗೆ ಹೋಗ್ತಾರಲ್ವಾ. ಆ ರೀತಿ ನಾವು ಸಹ ಕೊನೆಯ ಸಮಯದಲ್ಲಿ ನಮ್ಮನ್ನ ನಾವು ದೇವರಿಗೆ ಅರ್ಪಿಸ್ಕೊಂತೀವಿ ಅಂತ ಹೇಳ್ತಾ ನಾವೇನಾದ್ರು ಕೂತ್ಕೊಂಡಿದ್ರೆ ನಾವು ಮೂಢ್ಯರು, ನಾವು ಮೂರ್ಖರು, ನಾವು ಕಪಟಿಗಳು ಅಂತ ಅರ್ಥ. ಹಾಗಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮಗೆ ಸಮಯ ಇಲ್ಲ, ಆ ದಿನ ನಮಗೆ ಅವಕಾಶ ಇಲ್ಲ. ಆ ಸಂದರ್ಭ ಏನು, ಅಲ್ಲಿ ನಡೆದಿರೋ ಘಟನೆ ಏನು, ಅದೆಲ್ಲ ನಮಗೆ ನೆನಪಿರ್ಬೇಕು. ಅದರಿಂದ ಸಮಯವು ಸಂಕೋಚಿತವಾದ್ದರಿಂದ ನಾವು ಎಚ್ಚರವಾಗಿರ್ಬೇಕು. ಬ್ರದರ್ ವಾಕ್ಯ ಹಾಕ್ತಾ ಇದ್ದಾರೆ ನೋಡಿ. ನಾವು ಸಮಯ ತುಂಬಾ ಸಂಕೋಚಿತವಾಗಿದೆ ಅಂದ್ರೆ ಕಡಿಮೆ ಇದೆ.
ಅವಧಿ ಇಲ್ಲ, ಅಲ್ಪಾಯುಷ್ಯ. ನಮಗೆ ಕೊಟ್ಟಿರುವುದೇ ಸ್ವಲ್ಪ ದಿನ. ಆ ಸ್ವಲ್ಪ ದಿನ ಮುಗ್ದು ಹೋಗ್ತಾ ಬಂದಿದೆ. ನಮ್ಮ ನಮ್ಮ ಕೊನೆ ಉಸಿರು ನಿಂತು ಹೋಗ್ಬೋದು, ಅಥವಾ ಯೇಸು ಕ್ರಿಸ್ತರ ಎರಡನೇ ಬರೋಣ ಆಗಿರ್ಬೋದು. ಆದರೆ ಪ್ರತಿ ಕ್ಷಣವೂ ಸಹ ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು. ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡಿಬೇಕು. ಆಗ ಮಾತ್ರ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡಲು ಸಾಧ್ಯ. ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15 ಮತ್ತು 15ರಿಂದ 17. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 14ನೇ ಅಧ್ಯಾಯ 15ರಿಂದ 17 ವಾಕ್ಯವನ್ನು ನೋಡೋಣ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ. ಸಾಕು ಸಿಸ್ಟರ್. ಇಲ್ಲಿ ನಾವು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವನು, ಆತನು ನಿಮಗೊಬ್ಬ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಇಲ್ಲಿ ನಮಗೆ ನಾವು ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ ಅಂತ ಹೇಳ್ತಾ ಇದ್ದಾರೆ. ನಾವು ಪರಿಶುದ್ಧತೆಯಿಂದ ನಡಿಬೇಕು ಅಂದ್ರೆ, ಪವಿತ್ರಾತ್ಮನ ನಡೆಸಿಕೆಯಿಂದ ನಡಿಬೇಕು ಅಂದ್ರೆ, ಮೊದಲು ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ್ದಾರೆ, ನಾವು ಸಹ ಅವರು ನಮ್ಮನ್ನು ಪ್ರೀತಿಸುವುದರಿಂದಲೇ, ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುವುದರಿಂದಲೇ ಆತನನ್ನು ನಮಗಾಗಿ ಸಿಲ್ಬೆ ಮರಣವನ್ನು ಹೊಂದಿದ್ದಾರೆ, ನಮಗೋಸ್ಕರವಾಗಿ ತ್ಯಾಗ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮಗೆ ಯಾವ ಸಂಶಯನೂ ಇಲ್ಲ ತಾನೆ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಇನ್ಯಾವ ನಿದರ್ಶನವೂ ಬೇಕಾಗಿಲ್ಲ. ಅವರು ನಮಗೆ ಮಾಡಿದ ತ್ಯಾಗಗಳು ಒಂದಲ್ಲ ಎರಡಲ್ಲ. ಅದನ್ನು ನೆನ್ಪು ಮಾಡಿದಾಗಲೇ ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ತಂದೆಯಾದ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾದ್ರೆ ನಾವು ಆತನನ್ನು ಪ್ರೀತಿಸ್ತಾ ಇದ್ದೀವಿ ಅಂದ್ರೆ, ನಾವು ದೇವರನ್ನು, ಯೇಸು ಸ್ವಾಮಿಯನ್ನು, ಪವಿತ್ರಾತ್ಮರನ್ನು ನಾವು ಪ್ರೀತಿಸ್ತೀವಿ ಅಂತ ಅನ್ಬೇಕು ಅಂದ್ರೆ, ಯೇಸು ಸ್ವಾಮಿ ಹೇಳಿದ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯೋರಾಗಿರ್ಬೇಕು. ವಾಕ್ಯವನ್ನು ಕೇಳಿ ಮರೆತು ಬಿಡುವುದಲ್ಲ, ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಬೇಕು. ವಾಕ್ಯವನ್ನು ಕೇಳಿ ಅದನ್ನು ಹಾಗೆ ಮರೆತು ಬಿಟ್ರೆ ನಮ್ಗೆ ಗೊತ್ತು ಏನಾಗುತ್ತೆ. ಯಾಕೋಬನ ಪತ್ರಿಕೆಯಲ್ಲಿ ಬರೆದಿದ್ದಾರೆ, ವಾಕ್ಯವನ್ನು ಕೇಳಿ ಹಾಗೆ ಬಿಟ್ಟವ್ರು ಏನಾಗ್ತಾರೆ, ಹುಟ್ಟು ಮುಖವನ್ನು ನಾವು ಕನ್ನಡಿಯಲ್ಲಿ ನೋಡಿ ಮರೆತು ಬಿಟ್ಟಂತೆ ಆಗ್ತೀವಿ. ಅಂದ್ರೆ ವಾಕ್ಯವನ್ನು ಕೇಳುವವರು ಮಾತ್ರ ಆಗಿರದೆ, ಅದರಲ್ಲಿ ನಾವು ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ನಡಿಬೇಕು. ಅಂದ್ರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಾಗ ತಂದೆಯನ್ನು ಕೇಳಿಕೊಳ್ಳುವೆನು, ಆಗ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಆಗ ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳುವೆನು, ನಿಮಗೊಬ್ಬ ಸಹಾಯಕನನ್ನು ಜೊತೆ ಇರ್ಲಿಕ್ಕಾಗಿ ಕಳಿಸ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಮರಣವಾಗಿ ಪುನರುತ್ಥಾನ ಹೊಂದ್ರ ಮೇಲೆ ಪವಿತ್ರಾತ್ಮನ ಬರುವಿಕೆಯನ್ನು ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ನೋಡ್ಕೊಂತೀವಿ. ಆ ಪವಿತ್ರಾತ್ಮರ ಬರುವಿಕೆ ಅವ್ರು ಏನಕ್ಕೆ ಬರ್ತಾರೆ ಅಂದ್ರೆ, ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮ. ಸತ್ಯದ ಆತ್ಮ ಅಂದ್ರೆ ಯಾರು? ಪವಿತ್ರಾತ್ಮರು. ಪವಿತ್ರಾತ್ಮರಿಗೆ ತುಂಬಾ ಹೆಸರುಗಳಿದಾವೆ. ಸತ್ಯದ ಆತ್ಮ ಅಂದ್ರೂ ಅವರೇ, ಯೆಹೋವನ ಆತ್ಮ ಅಂದ್ರೂ ಅವರೇ, ಯೇಸುವಿನ ಆತ್ಮ ಅಂದ್ರೂ ಹೌದೇ, ಪರಿಶುದ್ಧ ಆತ್ಮರು ಅಂದ್ರ ಅವರೇ, ಕರ್ತನ ಆತ್ಮ ಅಂದ್ರೂ ಅವರೇ, ಹೌದಲ್ವಾ? ಸಹಾಯಕನಂದ್ರು ಅವ್ರೆ. ಅಂದ್ರೆ ಪರಿಶುದ್ಧಾತ್ಮನಿಗೆ ಅನೇಕ ಹೆಸರುಗಳಿದಾವೆ. ಆ ಅನೇಕ ಹೆಸರುಗಳಲ್ಲಿ ನಾವಿಲ್ಲಿ ಕರ್ತನ ಆತ್ಮ ಅಂತ ಹೇಳ್ತೀವಿ, ಸತ್ಯದ ಆತ್ಮ ಅಂತ ಹೇಳ್ತೀವಿ. ಸತ್ಯ ಅಂದ್ರೆ ಏನು? ವಾಕ್ಯವೇ ಸತ್ಯವು, ನಮಗೆ ಗೊತ್ತಲ್ಲ. ಯೋಹಾನ 17:17 ವಾಕ್ಯವೇ ಸತ್ಯವು. ಆ ಸತ್ಯವಾದ ವಾಕ್ಯದ ಕಡೆಗೆ ನಡೆಸುವವನೇ ಸತ್ಯದ ಆತ್ಮನು. ಹಾಗಾಗಿ ಸತ್ಯದ ಆತ್ಮವು ಬಂದಾಗ ನಮ್ಮನ್ನು ಸಕಲ ವಿಧವಾದ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಸತ್ಯಕ್ಕೆ ನಡೆಸ್ತಾನಂತೆ. ಆ ಸತ್ಯವನ್ನು ನಡೆಸಲಿಕ್ಕೆ ನಮಗೆ ಪರಿಶುದ್ಧಾತ್ಮನು ಅಂದ್ರೆ ಪವಿತ್ರಾತ್ಮನು ನಮ್ಮೊಳಗಿದ್ದಾಗ ನಾವು ಪರಿಶುದ್ಧರಾಗ್ತೀವಿ. ಯಾಕಂದ್ರೆ ಅವರು ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸ್ತಾರೆ, ಬೆಳಕಿನ ಮಾರ್ಗದಲ್ಲಿ ನಡೆಸ್ತಾರೆ. ಬೆಳಕಿನಲ್ಲಿ ಮಾರ್ಗದಲ್ಲಿ ನಾವು ನಡೆಸುವಾಗ ಅಂದ್ರೆ ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ನಮಗೆ ಸಹಾಯಕನಾಗಿ ಯಾರು? ಪವಿತ್ರಾತ್ಮರು ನಮ್ಮೊಳಗೆ ಬರ್ತಾರೆ ಅಂತ ಹೇಳ್ಕೊಂಡು ನೀವು ಕೇಳ್ಕೊಂಡ್ರೆ, ನೀವು ವಾಕ್ಯದ ಪ್ರಕಾರ ನಡ್ಕೊಂಡ್ರೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಪ್ರೀತಿಸಿ ಆಜ್ಞೆಗಳ ಪ್ರಕಾರವಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸ್ಕೊಂಡ್ರೆ ನಾನು ನಿಮಗೆ ಸತ್ಯದ ಆತ್ಮವನ್ನು ಕಳಿಸ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಸತ್ಯದ ಆತ್ಮವನ್ನು ಕಳಿಸಿದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಅದರಲ್ಲೇನೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 26ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ
ನಿಮ್ಮ ನೆನಪಿಗೆ ತರುವನು. ಸಾಕು ಸಿಸ್ಟರ್. ಇಲ್ಲಿ ಆ ಆ ಸಹಾಯಕನು ಅಂದ್ರೆ ಯಾರು ಅಂತ ಯೇಸುಸ್ವಾಮಿ ಕನ್ಸಿಡರ್ ಮಾಡಿ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಕಳ್ಸ್ಕೊಡ್ತೀನಿ ಅಂತ, ನನ್ನ ಹೆಸರಿನಲ್ಲಿ ಕಳ್ಸ್ಕೊಡ್ತೀನಿ ಅಂದಿದ್ನಲ್ಲ, ಆತನೇ ಯೇಸುವಿನ ಆತ್ಮ. ಅಂದ್ರೆ ಪವಿತ್ರ ಆತ್ಮರು ಬರ್ತಾ ಇದ್ದಾರೆ, ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ಹೇಳಿದ್ದನ್ನೆಲ್ಲ ನೆನಪಿಗೆ ತರುವನು. ಯೇಸುಸ್ವಾಮಿ ಮೊದ್ಲಾಗ ಏನೇನ್ ಹೇಳಿ ಬರ್ಸಿದಾರೋ ಅದನ್ನೆಲ್ಲ ನಮಗೆ ಪದೇ ಪದೇ ನೆನಪಿಗೆ ತರೋರು ಯಾರು ಅಂದ್ರೆ ಆ ಸತ್ಯದ ಆತ್ಮನು, ಅಂದ್ರೆ ಪವಿತ್ರಾತ್ಮರು ನಮ್ಮೊಳಗಿದ್ರೆ ಪವಿತ್ರಾತ್ಮನ ಸಹಾಯದಿಂದ ನಾವು ವಾಕ್ಯದ ಪ್ರಕಾರವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಯೇಸುಸ್ವಾಮಿ ಮೊದಲನೇ ಸಾರಿ ಬಂದು ನಮಗೆ ಹೇಳಿದ ಬೋಧನೆಗಳನ್ನೆಲ್ಲ ಮತ್ತೊಮ್ಮೆ ನೆನಪು ಮಾಡಿ ನಮ್ಮನ್ನು ಎಚ್ಚರಿಕೆಯಿಂದ ನಡೆಸುವವರು ಯಾರಂದ್ರೆ ಪರಿಶುದ್ಧಾತ್ಮರು ನಮ್ಮೊಳಗೆ ಬಂದಿಲ್ವಾ ಅಂದಾಗ ಖಂಡಿತವಾಗಿ ದೀಕ್ಷೆ ಸ್ನಾನ ತೆಗೆದುಕೊಂಡಾಗ ನಮ್ಮೊಳಗೆ ಬಂದಿದ್ದಾರೆ. ಅವರ ಇರುವಿಕೆ ನಮ್ಮೊಳಗೆ ಇರುವುದರಿಂದಲೇ ನಾವು ವಾಕ್ಯವನ್ನು ಪರಿಶೀಲನೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಂಡು ವಾಕ್ಯದ ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ಸತ್ಯದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮ್ಮನ್ನು ನಡೆಸ್ತಾ ಇರುವವರೇ ಪವಿತ್ರಾತ್ಮರು. ಹಾಗಾಗಿ ಯೇಸುಸ್ವಾಮಿ ಹೇಳಿದ ಪ್ರಕಾರವಾಗಿ ಪವಿತ್ರಾತ್ಮರು ಬಂದಿದ್ದಾರೆ, ಅವರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ವಾಕ್ಯವನ್ನು ನೋಡೋಣ. ಅದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 8ರಿಂದ 13ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯದಿಂದ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದದ್ದರಿಂದ ನ್ಯಾಯ ತೀರುವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು. ಮುಂದೆ ಓದದ ಓದಿ 13ವರೆಗೂ ಓದಿ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಓರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಥ್ಯಾಂಕ್ ಯು ಸಿಸ್ಟರ್. ಈ ವಾಕ್ಯಗಳನ್ನು 16ನೇ ಅಧ್ಯಾಯ 8ರಿಂದ 13 ಮತ್ತೊಮ್ಮೆ ನೀವು ಧ್ಯಾನಿಸ್ಕೊಳ್ರಿ. ಇದರಲ್ಲಿ ನಮಗೆ ಪಾಪ, ನೀತಿ, ನ್ಯಾಯ ತೀರ್ಪಿಕೆ ಈ ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವುದಕ್ಕೆ ಪವಿತ್ರಾತ್ಮರು ಬಂದಿದ್ದಾರೋ ಬಂದಿಲ್ಲ ಅಂದಾಗ ನಮಗೆ ಗೊತ್ತಾಗುತ್ತೆ. ಖಂಡಿತವಾಗಿ ಬಂದಿದ್ದಾರೆ. ಅವರು ಪಾಪ, ನೀತಿ, ನ್ಯಾಯ ತೀರ್ಪಿಕೆ ವಿಷಯದಲ್ಲಿ ಅರಿವನ್ನು ಹುಟ್ಟಿಸೋದಕ್ಕೆ ಬಂದಿದ್ದಾರೆ. ಇವರಲ್ಲಿ ತೀರ್ಪು ಮಾಡೋಕೆ ಬಂದಿಲ್ಲ, ಅರಿವನ್ನು ಹುಟ್ಟಿಸುವುದಕ್ಕಾಗಿ ಬಂದಿದ್ದಾರೆ. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪಿನ ನಂಬದೆ ಹೋಗಿದ್ದಕ್ಕಾಗಿ ನ್ಯಾಯ ತೀರ್ಪಿಕೆಯ ವಿಷಯದಲ್ಲಿ ನಮಗೆ ಲೋಕಕ್ಕೆ ಅರಿವನ್ನು ಹುಟ್ಟಿಸುವುದಕ್ಕಾಗಿ ಬಂದಿದ್ದಾರೆ. ಹೌದಲ್ವಾ? ನಾವು ಯೇಸುಸ್ವಾಮಿಯನ್ನು ನಾವು ನಂಬಿದ್ದೀವಿ, ನಮಗೆ ತೀರ್ಪಾಗುವುದಿಲ್ಲ, ಗೊತ್ತು ನಮಗೆ ಅಲ್ವಾ? ಪಾಪದ ವಿಷಯದಲ್ಲಿ ನಮಗೆ ತೀರ್ಪಾಗುವುದಿಲ್ಲ, ಯಾಕಂದ್ರೆ ನಾವು ಯೇಸುಸ್ವಾಮಿಯನ್ನು ನಂಬಿದ್ದೇವೆ. ನಂಬದೇ ಇರುವವರಿಗೆ ಅದು ದೇವರ ಮಾತನ್ನು ತಿರಸ್ಕರಿಸದೆ ಹೋದ್ರೆ ಅದು ಪಾಪ, ಹೌದಲ್ವಾ? ನಂಬದಿದ್ದವರಿಗೆ ಅದು ಖಂಡಿತವಾಗಿಯೂ ಪಾಪ ವಿಷಯದಲ್ಲಿ ಅದು ನ್ಯಾಯ ತೀರ್ಪಾಗುತ್ತೆ. ನೀತಿ ವಿಷಯದಲ್ಲಿ ಯೇಸುಸ್ವಾಮಿ ಒಂದನೇ ಬರುವಿಕೆಯಲ್ಲಿ ಬಂದಿದ್ದಾರೆ, ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ, ನಮಗೋಸ್ಕರ ಶಿಲುಬೆ ಮರಣವನ್ನು ಹೊಂದಿದ್ದಾರೆ. ಈಗ ಕಾಣದೆ ಪುನರುತ್ಥಾನ ಹೊಂದಿ ಮತ್ತೆ ಯೇಸು ತಂದೆಯ ಬಳಿಯಲ್ಲಿ ಕೂತಿದ್ದಾರೆ, ವಾಕ್ಯದ ರೂಪದಲ್ಲಿ ನಮ್ಮೊಂದಿಗಿದ್ದಾರೆ. ಇದು ನೀತಿಯ ವಿಷಯದಲ್ಲಿ ನಮಗೆ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನ್ಯಾಯ ತೀರ್ಪಿಕೆ, ಲೋಕವು ಆತನನ್ನು ನಂಬಲಿಲ್ಲ ಅಲ್ವಾ? ಯೇಸುಸ್ವಾಮಿಯ ಬಗ್ಗೆದಲ್ಲಿ ಎಷ್ಟೋ ಸುವಾರ್ತೆ ಹೇಳಿದ್ರು ಇವತ್ತಿಗೂ ಲೋಕ ನಂಬ್ತಾ ಇಲ್ಲ. ಅದೊಂದು ಪುಸ್ತಕ ಮತಾಂತರ ಮಾಡಕ್ ಬಂದಿದ್ದಾರೆ ಅಂತ ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಈ ರೀತಿಯಾಗಿ ಮಾಡುವಾಗ ಅಲ್ಲಿಯೇ ನ್ಯಾಯ ತೀರ್ಪು ಆಗಿರುತ್ತೆ. ಇದು ಲೋಕಕ್ಕೆ ನ್ಯಾಯ ತೀರ್ಪನ್ನು ಕೊಡುವಂತ ಸಮಯ. ನಮಗೆ ಗೊತ್ತು, ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ಯಾವಾಗಲೂ ಓದ್ಕೊಂತೀವಲ್ವಾ? 16ನೇ ಅಧ್ಯಾಯದಲ್ಲಿ ನಾವು ಓದ್ಕೊಂತೀವಿ, ಲೋಕಕ್ಕೆಲ್ಲ ಹೋಗಿ ಸಕಲ ಲೋಕಕ್ಕೆ ಹೋಗಿ ನೀವು ಸುವಾರ್ತೆ ಸಾರಿರಿ, ನಂಬಿ ದೀಕ್ಷೆ ಸ್ನಾನ ತೆಗೆದುಕೊಂಡವರು ರಕ್ಷಣೆ ಹೊಂದ್ತಾರೆ, ನಂಬದೆ ಹೋದವರು ದಂಡನೆಗೆ ಗುರಿಯಾಗ್ತಾರೆ. ಇದೇ ನ್ಯಾಯ ತೀರ್ಪಿಕೆ. ಇಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನ್ಯಾಯ ತೀರ್ಪಿಕೆ ನಡೀತಿದೆ. ಅದು ಯಾರಿಂದ ಅಂದ್ರೆ ಪವಿತ್ರಾತ್ಮನು ನಮ್ಮೊಳಗೆ ಇದ್ದು ಆ ನ್ಯಾಯ ತೀರ್ಪಿಕೆಯನ್ನು ಅರಿವನ್ನು ಹುಟ್ಟಿಸ್ತಾ ಇದ್ದಾರೆ. ಸತ್ಯದ ಆತ್ಮವು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನಮಗೆ ಯೇಸುಸ್ವಾಮಿ ಹೇಳಿದ ಮಾತಿನ ಪ್ರಕಾರವಾಗಿ ನಮ್ಮನ್ನು ನಡೆಸ್ತಾ ಇರುವುದು ಸತ್ಯದ ಆತ್ಮವೇ. ಹಾಗಾಗಿ ನಾವು ಸಕಲ ವಿಷಯದಲ್ಲಿಯೂ
ಸತ್ಯಕ್ಕೆ ನಡೆದುಕೊಂಡು ಹೋಗ್ಬೇಕಂದ್ರೆ ನಮಗೆ ಪವಿತ್ರಾತ್ಮನ ಸಹಾಯ ಬೇಕೇ ಬೇಕು. ಹಾಗಾಗಿ ನಮಗೆ ಈ ಸತ್ಯದ ಆತ್ಮದ ಬಗ್ಗೆದಲ್ಲಿ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಿಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ವಿಷಯದಲ್ಲೂ ನಮ್ಮನ್ನು ದೇವರು ಸತ್ಯದ ಕಡೆಗೆ ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 14:17 ಸಹ ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದ ಉಂಟಾಗುವ ಆನಂದವೇ ದೇವರ ರಾಜ್ಯವಾಗಿದೆ. ಹಾಗಾಗಿ ನಾವು ದೇವರ ರಾಜ್ಯದಲ್ಲಿದ್ದೇವೆ. ಆ ದೇವರ ರಾಜ್ಯ ಏನು? ನೀತಿಯು ಸಮಾಧಾನವು ಮತ್ತು ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ನಮಗೆ ಪವಿತ್ರಾತ್ಮನ ಸಹಾಯದಿಂದ ನಮಗೆ ಆನಂದ, ವಾಕ್ಯವನ್ನು ತಿಳಿಕೆಯಿಂದ ಆ ವಾಕ್ಯದ ಜ್ಞಾನವನ್ನು ಅರಿಯುವುದರಿಂದ ನಮಗೆ ಪವಿತ್ರಾತ್ಮರು ನಮಗೆ ಅದನ್ನು ಅರ್ಥ ಮಾಡಿಸ್ತಾ ಇರುವುದರಿಂದ ನಮಗೆ ಆನಂದವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನಾವೀಗ ಸತ್ಯದ ಕಾಲದಲ್ಲಿ ಇದ್ದೇವೆ. ಸತ್ಯದ ಆತ್ಮವು ನಮ್ಮೊಂದಿಗಿದ್ದರೆ ನಮ್ಮನ್ನು ಎಲ್ಲಾ ವಿಷಯದಲ್ಲಿಯೂ ಪಾಪ, ನೀತಿ, ನ್ಯಾಯ ವಿಷಯದಲ್ಲಿ, ನ್ಯಾಯ ತೀರ್ಪು ವಿಷಯದಲ್ಲಿ ಅರಿವನ್ನು ಮೂಡಿಸಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವುದಕ್ಕೋಸ್ಕರ ಅವರು ಬಂದಿದ್ದಾರೆ. ಹಾಗಾಗಿ ನಾವು ಪವಿತ್ರಾತ್ಮನ ಸಹಾಯದಿಂದ ನಡೆಸುವಿಕೆಯಿಂದ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ನಮ್ಮೊಳಗೆ ಪವಿತ್ರಾತ್ಮನು ನೊಂದ್ಕೊಳ್ಳದ ಹಾಗೆ, ನಾವು ಅವರಿಗೆ ವಿರೋಧವಾಗಿ ನಡೆದುಕೊಳ್ಳದ ಹಾಗೆ ವಾಕ್ಯಾನುಸಾರವಾಗಿ ಇದ್ದರೆ ನಮ್ಮನ್ನು ಸಕಲ ವಿಷಯದಲ್ಲೂ ಸತ್ಯಕ್ಕೆ ನಡೆಸ್ಕೊಂಡು ಹೋಗ್ತಾರೆ. ಇದು ಪೂರ್ವ ಸಿದ್ಧತೆಯ ಒಂದು ಭಾಗವಾಗಿದೆ. ಹಾಗಾಗಿ ನಾವು 1ನೇ ಥೆಸಲೋನಿಕದಲ್ಲಿ 4:7 ವಾಕ್ಯವನ್ನು ಒಮ್ಮೆ ನೋಡ್ಕೊಳ್ಳಿ ನೀವು. ಆಮೇಲೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 7ರ ವಾಕ್ಯದಲ್ಲಿ ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಈ ಮಾತನ್ನು ಸಹ ನಾವು ನೆನಪು ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ಶುದ್ಧರಾಗಿರ್ಬೇಕನ್ನೋದೇ ದೇವರ ಚಿತ್ತವಾಗಿದೆ. ಹಾಗಾಗಿ ನಮ್ಮನ್ನು ಶುದ್ಧರಾಗಿರುವುದಕ್ಕೆ ದೇವರು ಕರೆದರೆ ಇರುವ ಬಂಡತನಕ್ಕಾಗಿ ಕರೆದಿಲ್ಲ. ಹಾಗಾಗಿ ಈ ಪವಿತ್ರಾತ್ಮರು ಬಂದು ನಮ್ಮನ್ನು ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಹಾಯಕನನ್ನು ಕಳಿಸ್ಕೊಟ್ಟಿದ್ದಾರೆ. 4ನೇದಾಗಿ ನೋಡ್ಕೊಳ್ಳೋಣ ನಾವು ಕ್ರಿಯೆಯ ಸಿದ್ಧತೆ, ನಂಬಿಕಸ್ತಿಕೆ ಮತ್ತು ಜವಾಬ್ದಾರಿ, ಆಕ್ಟಿವ್ ಪ್ರಿಪರೇಷನ್. ಅಂದ್ರೆ ನಾವು ಆಕ್ಟಿವ್ ಕ್ರಿಯೆ ಅಂದ್ರೆ ನಮ್ಮ ನಂಬಿಕೆ ಇಲ್ಲದ ಕ್ರಿಯೆನೇ ಅಲ್ಲ. ಅಂದ್ರೆ ಕ್ರಿಯೆ ಇಲ್ಲದ ನಂಬಿಕೆ ಅಲ್ಲ. ನಾವು ನಂಬಿದೀವಿ ಅಂದ್ರೆ ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು ಅಂತ ದೇವರು ಹೇಳ್ತಾರೆ. ಕೊಲೆಶ ಬರೆದ ಪತ್ರಿಕೆಯನ್ನು 3ನೇ ಅಧ್ಯಾಯ 22-23 ವಾಕ್ಯವನ್ನು ಒಮ್ಮೆ ನೋಡ್ಕೊಳ್ಳೋಣ. ಕೊಲೆಶದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22-23. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯರಾಗಿರಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ, ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ಲೋಕದಲ್ಲಿ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯದಲ್ಲಿ ವಿಧೇಯರಾಗಿರಿ ಅಂತ ಒಂದು ಪಾಯಿಂಟ್ ಹೇಳಿದ್ದಾರೆ. ಈ ಲೋಕದಲ್ಲಿ ನಾವು ಯಾವುದೇ ಕೆಲಸ ಮಾಡಕ್ ಹೋಗ್ಬೋದು. ಯಾಕಂದ್ರೆ ನಾವು ಕೆಲಸ ಮಾಡಿ ಜೀವನ ಮಾಡ್ಬೇಕು, ಕ್ರಿಯೆಗಳಿಂದ ಇಲ್ಲ. ನಾವು ಕೆಲಸ ಮಾಡದೆ ಸುಮ್ಮನೆ ಕುತ್ಕೊಂಡು ಊಟ ತಿನ್ಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಅದಕ್ಕಾಗಿ ಹೇಳ್ತಾರೆ, ಕೆಲಸ ಮಾಡದೆ ತಟ್ಟೆಗೆ ಕೈಯನ್ನು ಸಹ ಹಾಕುವ ಅಧಿಕಾರ ನಮಗಿಲ್ಲಂತೆ. ನಾವು ಕಷ್ಟಪಟ್ಟು ದುಡಿಬೇಕು ಅನ್ನೋದು ಇದರ ಅರ್ಥ. ಎಲ್ಲ ವಿಷಯದಲ್ಲೂ ಕಷ್ಟಪಟ್ಟು ದುಡಿಬೇಕು. ದೇವರನ್ನು ಸಂಪಾದಿಸ್ಕೊಳ್ಬೇಕು ಅಂದ್ರೂ ಕಷ್ಟಪಡ್ಬೇಕು. ಅದೇ ರೀತಿ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕಂದ್ರೂ ಕಷ್ಟಪಡ್ಬೇಕು ಅಂದ್ರೆ ನಾವು ಎಲ್ಲರೂ ಕೆಲ್ಸಕ್ಕೆ ಹೋದಾಗ ನಮ್ಮ ಯಜಮಾನರಿಗೆ ಅಂದ್ರೆ ನಮಗೆ ಕೆಲಸ ಕೊಟ್ಟ ಯಜಮಾನನಿಗೆ ನಾವು ವಿಧೇಯತೆಯಿಂದ ಇರಬೇಕು. ಬರೀ ಯಜಮಾನ ನೋಡ್ತಾನೆ ಅಂತ ಕೆಲಸ ಮಾಡದೆ ಎಲ್ಲಾ ಸಮಯದಲ್ಲೂ ನಿಷ್ಠೆಯಿಂದ ನಮಗೆ ಕೊಟ್ಟ ಕೆಲಸವನ್ನು ನಾವು ಯಥಾರ್ಥವಾಗಿ ಹೃದಯಪೂರ್ವಕವಾಗಿ ಮಾಡ್ಬೇಕು ಅಂತ ದೇವ್ರು ಹೇಳ್ತಾನೆ. ಅದೇ ರೀತಿಯಾಗಿ 23ನೇ ವಾಕ್ಯದಲ್ಲಿ, ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವಾಗಿ ಮನಪೂರ್ವಕವಾಗಿ ಮಾಡಿರಿ ಎಂದಿದ್ದಾರೆ. ನಮ್ಮ ಕೆಲಸದ ವಿಷಯದಲ್ಲಿ ನಾವು ಶ್ರದ್ಧೆಯಿಂದ ಇರಬೇಕು. ಯಾವ ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಯಾವ ಕೆಲಸ ಮಾಡಿದ್ರು ಮನಪೂರ್ವಕವಾಗಿ ಇದನ್ನು ನಾವು ದೇವರಿಗಾಗಿ ಮಾಡ್ತಾ ಇದ್ದೇವೆ, ಇದು ದೇವರು ಮೆಚ್ಚುತ್ತಾನೆ, ಈ ಕೆಲಸವನ್ನು ದೇವ್ರು ನೋಡ್ತಾ ಇದ್ದಾನೆ ಎಂದು ಮನಪೂರ್ವಕವಾಗಿ ನಾವು ಮಾಡೋರಾಗಿರ್ಬೇಕು. ಯಾರೇ ಒಬ್ರು ಬಾಸ್ ಕಾಣಿಸ್ದಾಗ ಮಾತ್ರ ಕೆಲಸ ಮಾಡೋದು ಕೆಲಸ ಅಲ್ಲ, ಅಥವಾ ಪಾಸ್ಟರ್ಗಳು ನೋಡ್ತಾರೆ ಅಂತೇಳಿ ಮಾಡೋ ಕೆಲಸ ಅಲ್ಲ. ನಾವು ಮನಪೂರ್ವಕವಾಗಿ ಯಾವಾಗಲೂ ದೇವರಿಗೆ ಯಥಾರ್ಥವಾದ ಹೃದಯದಿಂದ ಕೆಲಸ ಮಾಡೋರಾಗಿರ್ಬೇಕು. ಇದ್ರ ಉದಾಹರಣೆ ನಮಗೆ ಗೊತ್ತು. ವಿವರಣೆ ನೋಡೋದನ್ನ ಕರ್ತನ ದಿನ ನಂಬಿಕಸ್ಥರಾಗಿ ಜವಾಬ್ದಾರಿಯುತವಾಗಿ ಇರ್ಬೇಕು ಅಂತ ಇದರ ಅರ್ಥ. ಯಾವಾಗ ಬೇಕಾದ್ರೂ ಬರ್ಬೋದಲ್ವಾ. ನಾವು ಮನೇಲಿ ಕುತ್ಕೊಂಡು ಎಲ್ಲವನ್ನ ಬಿಟ್ಟು ಜಪಮಣಿ ಹಿಡ್ಕೊಂಡು ಜಪ ಮಾಡ್ಕೊಂಡು ಕುತ್ಕೋಬೇಕು ಅಂತ ಇದ್ರ ಅರ್ಥ ಅಲ್ಲ. ನಾವು ಕಷ್ಟಪಡ್ಬೇಕು. ನಮಗೆ ಕೊಟ್ಟ ಕೆಲಸವನ್ನು ವೃತ್ತಿ ಜೀವನದಲ್ಲಿ ಇರ್ಬೋದು, ನಾವು ಪ್ರಾಮಾಣಿಕರಾಗಿರ್ಬೇಕು. ಅದೇ ರೀತಿ ತಂದೆ ತಾಯಿಯನ್ನು ಗೌರವ ಪಡಿಸುವ ವಿಷಯದಲ್ಲಾಗಿರ್ಬೋದು, ತಂದೆ ತಾಯಿಯಂದರು ಮಕ್ಕಳನ್ನು ನೋಡಿಕೊಳ್ಳುವ ವಿಷಯದಲ್ಲಾಗಿರ್ಬೋದು,
ಕುಟುಂಬ ನಿರ್ವಹಣೆ ವಿಷಯದಲ್ಲಾಗಿರ್ಬೋದು, ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ನಾವು ನಡ್ಕೊಳ್ಬೇಕು. ಅದೇ ರೀತಿ ಸಭೆಯ ಸದಸ್ಯರಾಗಿ ಸಹೋದರರ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು. ಅದೇ ರೀತಿಯಾಗಿ ದೇವರಿಗಾಗಿ ದೇವರ ಸೇವಕರೊಂದಿಗೆ ಸುವಾರ್ತೆ ಭಾರ ಹೊತ್ತುಕೊಂಡು ನಡೆಯುವರಾಗಿರ್ಬೇಕು. ಅಷ್ಟೇ ಅಲ್ಲ, ಕಾಣಿಕೆ ವಿಷಯದಲ್ಲಿ ಇರ್ಬೋದು, ಒಬ್ಬರಿಗೊಬ್ರು ಎಚ್ಚರಿಸಿಕೊಳ್ಳುವ ವಿಷಯದಲ್ಲಾಗಿರ್ಬೋದು, ಒಬ್ಬರನ್ನೊಬ್ರು ಸಂತೈಸುವ ವಿಷಯಗಳಲ್ಲಾಗಿರ್ಬೋದು, ಪ್ರತಿ ಒಂದು ವಿಷಯದಲ್ಲಿಯೂ ನಾವು ಎಚ್ಚರಿಕೆಯಿಂದ ಇದ್ದು ನಮಗೆ ಕೊಟ್ಟಿದ್ದನ್ನು ನಾವು ಸರಿಯಾಗಿ ಪಾಲಿಸಬೇಕು. ಇವುಗಳೆಲ್ಲವೂ ಆತ್ಮಿಕವಾದ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂತ ವಿಷಯದಲ್ಲಿಯೇ ಬರುತ್ತೆ. ಹಾಗಾಗಿ ನಮ್ಮನ್ನು ನಾವು ಎಚ್ಚರಿಕೆಯಿಂದ ನಂಬಿಕಸ್ಥರಾಗಿ ಜವಾಬ್ದಾರಿಯ ಆಳಾಗಿ ನಾವು ಕೆಲಸ ಮಾಡಿದ್ರೆ ನಮಗೆ ಬರಬೇಕಾದ ಪ್ರತಿಫಲವನ್ನು ದೇವರು ಕೊಡ್ತಾನೆ ಎಂಬುದನ್ನು ನಾವು ನಂಬಬೇಕು. ಅದೇ ರೀತಿ ಲೂಕನ ಬರೆದ ಸುವಾರ್ತೆಯಲ್ಲೂ ಸಹ ನಮಗೆ ಇದನ್ನು ನಾವು ನೋಡ್ಬೋದು. 12ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 37-38ನೇ ವಾಕ್ಯದಲ್ಲಿ ಸಹ ಯೇಸು ಸ್ವಾಮಿ ಇದನ್ನು ನೆನಪು ಮಾಡ್ತಾರೆ. ಒಮ್ಮೆ ಇದನ್ನು ತೆಗೆದು ಓದೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 37-38ನೇ ವಾಕ್ಯ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಎರಡನೆಯ ಇಲ್ಲಿ ಯಜಮಾನನು ಬಂದು ಯಾರ್ಯಾರು ಆಳುಗಳು ಎಚ್ಚರಿಕೆಯಿಂದ ನನ್ನ ಯಜಮಾನ ಬರ್ತಾನೆ ಅಂತ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಯಜಮಾನಗಾಗಿ ಕಾಯ್ತಾ ಇರ್ತಾರೋ ಅಂತ ಆಳುಗಳನ್ನು ದೇವರು ಮೆಚ್ಚುತ್ತಾನಂತೆ. ಅಂದ್ರೆ ಯಜಮಾನ ಯಾರು? ನಮ್ಮ ಯಜಮಾನ ಯೇಸು ಕ್ರಿಸ್ತರು ಯಾವಾಗ ಬರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಆತನು ಬರುವಾಗ ಪೂರ್ಣವಾಗಿ ನಾವು ಸಿದ್ಧರಾಗಿ ನಿಂತುಕೊಂಡಾಗ ವಾಕ್ಯಾನುಸಾರವಾಗಿ ಪವಿತ್ರಾತ್ಮನ ಸಹಾಯದಿಂದ ಪ್ರತಿಯೊಂದು ಕಾರ್ಯಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುತ್ತಾ ನಾವು ನಂಬಿಕಸ್ಥರಾಗಿ ಜವಾಬ್ದಾರಿಯುತವಾಗಿ ನಿಂತುಕೊಂಡಾಗ ಆ ಯಜಮಾನನು ಸ್ವತಃ ತಾನೇ ನಡುಕಟ್ಟಿಕೊಂಡು ನಮಗೆ ಆಹಾರವನ್ನು ಬಡಿಸುವನು. ನಿತ್ಯವಾಗೂ ನಮ್ಮನ್ನು ದೇವರು ಅದೇ ರೀತಿಯಾಗಿ ನೋಡುವನಾಗಿದ್ದಾನೆ. ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ನಮಗೆ ತೃಪ್ತಿಕರವಾದ ಆನಂದಕರವಾದ ವಾತಾವರಣವನ್ನು ಕೊಡ್ಲಿಕ್ಕೋಸ್ಕರ ಕರಿತಾ ಇದ್ದಾನೆ. ನಾವು ಇಲ್ಲಿ ಎಷ್ಟೇ ಕಷ್ಟಪಟ್ಟಿದ್ದರೂ, ಏನೇ ಶ್ರಮ ಇದ್ದರೂ ಅದನ್ನೆಲ್ಲ ಬದಿವತ್ತಿ ದೇವರಿಗಾಗಿ ನಿಂತಾಗ ಎಲ್ಲಾ ಇದ್ರೂ ಅದ್ರ ಮಧ್ಯದಲ್ಲಿಯೇ ದೇವರ ನಾಮವನ್ನು ಮಹಿಮೆ ಪಡಿಸುವಾಗ ದೇವರು ಅಲ್ಲಿ ನಮ್ಮನ್ನು ಸಂತೋಷ ಪಡಿಸ್ಲಿಕ್ಕೆ ರೆಡಿಯಾಗಿದ್ದಾನೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಆತನು ಯಾವ ಜಾವದಲ್ಲಿ ಬೇಕಾದ್ರೂ ಬರ್ಬೋದು. ನಾವು ಸಿದ್ಧರಾಗಿ ಎಚ್ಚರಿಕೆಯಿಂದ ಕಾಯುವ ಆಳಿನಂತೆ ನಾವು ಕಾದಿರಬೇಕು. ನಾವು ಎಚ್ಚರಿಕೆಯಿಂದ ರೆಡಿಯಾಗಿ ನಿಂತಿರ್ಬೇಕು ಅಂತ ಇದ್ರ ಅರ್ಥ. ನಮ್ಮ ಪ್ರಕಟಣೆ ಗ್ರಂಥದಲ್ಲೂ ಸಹ ನಾವು ಅದನ್ನ ನೋಡ್ಕೊಂತೀವಿ. 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಸಹ ನಾವು ಅದನ್ನ ನೋಡ್ಕೊಬಹುದು. ಅದ್ರ ಸಮಯ ಇಲ್ಲದ ಕಾರಣ ಅದನ್ನ ಎಲ್ಲವನ್ನು ಓದ್ಲಿಕ್ಕಾಗಲ್ಲ, ಬರ್ದಿಟ್ಕೊಳ್ಳಿ. ಪ್ರಕಟಣೆ ಗ್ರಂಥ 2:25 ಪ್ರಕಾರ ಯಾವಾಗ ಬರ್ತಾನೋ ಗೊತ್ತಿಲ್ಲ, ನಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ಆ ದೇವರು ಯಾವಾಗ ಬರ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗಿರುವುದನ್ನು ನಾವು ಬಿಗಿಯಾಗಿ ನಂಬಿಕಸ್ಥರಾಗಿ ಹಿಡಿದುಕೊಂಡು ನಾವು ನಿಂತಿರ್ಬೇಕು. ಅಂದ್ರೆ ಅಷ್ಟೇ ಅಲ್ಲ, ಕ್ರಿಸ್ತನ ಸುವಾರ್ತೆ ಭಾರವನ್ನು ಹೊತ್ತುಕೊಂಡು ನಾವು ದೇವಸೇವಕರೊಂದಿಗೆ ನಾವು ಸಹ ದೇವರ ಸೇವೆಯಲ್ಲಿ ನಾವು ಸಭ್ಯರಾಗಿ ನಡೆದುಕೊಳ್ಬೇಕು. ಐಕ್ಯತೆಯಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ ನಡೆದುಕೊಳ್ಳುವ ದೊಡ್ಡ ಜವಾಬ್ದಾರಿ ನಮಗೆಲ್ಲರಿಗೂ ದೇವರು ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ಪಾಲಿಸಬೇಕು. ಅದೇ ರೀತಿಯಾಗಿ 5ನೇದಾಗಿ ನೋಡುವಾಗ ತಾಳ್ಮೆಯ ಸಿದ್ಧತೆ, ಪೇಷನ್ಸ್ ಆಫ್ ಪ್ರಿಪರೇಷನ್ ಅಂದ್ರೆ ತಾಳ್ಮೆಯ ಸಿದ್ಧಕ್ಕೆ. ನಾವು ಕಾಯುವಿಕೆ ಮತ್ತು ನಿರೀಕ್ಷೆಯನ್ನು ನಾವು ಇಲ್ಲಿ ಕುರಿತು ಮಾತನಾಡಿಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ತಾಳ್ಮೆಯ ಸಿದ್ಧತೆ ಹೇಗೆ ನಮಗೆ ತಾಳ್ಮೆ ಪಾಠ ಕಲಿಸ್ಕೊಡುತ್ತೆ, ನಾವು ಕಾಯುವಿಕೆ ಮತ್ತು ನಿರೀಕ್ಷೆ ನಮಗೆ ಹೇಗೆ ಸಫಲವನ್ನು ತರುತ್ತೆ, ಅದು ಹೇಗೆ ಪೂರ್ಣ ಸಿದ್ಧತೆಯನ್ನು ಮಾಡುತ್ತೆ ಅನ್ನೋದನ್ನು ಒಂದು ಕೊನೆ ಭಾಗದಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ಆಲ್ರೆಡಿ ಸಮಯ ಆಯ್ತು, ಆದ್ರೂ ಇದೊಂದು ಭಾಗ ನಡೆಯದೆ ಅದು ಪರಿಪೂರ್ಣ ಆಗಲ್ಲ. 2 ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 11, 12, 14 ವಾಕ್ಯವನ್ನು ಒಮ್ಮೆ ನೋಡೋಣ. 2 ಪೇತ್ರ 3:11-14 ಹಾಗಾಗಿ ಇದನ್ನ ಓದಿಕೊಳ್ಳೋಣ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾನು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಸಾಕು ಸಿಸ್ಟರ್. ಇವುಗಳೆಲ್ಲವೂ ಹೀಗೆ ಲಯವಾಗಿ ಹೋಗುವುದು ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ.
ಇವುಗಳೆಲ್ಲವೂ ಲಯವಾಗುವುದು. ನಮ್ಮ ಮೇಲಿನ ವಾಕ್ಯಗಳನ್ನು ಓದ್ತಾ ಬಂದ್ರೆ ನಮಗೆ ಅರ್ಥ ಆಗುತ್ತೆ. ಯೇಸು ಸ್ವಾಮಿ ಕಳ್ಳನು ಬರುವ ಹಾಗೆ ಬರ್ತಾನೆ ಅಂತೇಳಿ. ಆಗ ಆಕಾಶ ಮಂಡಲದಲ್ಲಿ ನಡೆಯುವಂತ ಸೂಚಕ ಕಾರ್ಯಗಳು ಯಾವ ರೀತಿ ಇರುತ್ತೆ? ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಉರಿದು ಕರಿಯಾಗಿ ಉರಿದು ಲಯವಾಗಿ ಹೋಗುವು ಅಂತ ಹೇಳಿದ್ದಾರೆ. ಭೂಮಿ ಆಕಾಶಗಳೆಲ್ಲ ಅಳಿದು ಹೋಗುತ್ತೆ ಅಂತ ಸಂದರ್ಭದಲ್ಲಿ, ಯಾವಾಗ ಯೇಸು ಸ್ವಾಮಿಯ ಎರಡನೇ ಬರೋಣದಲ್ಲಿ, ಯಾವುದು ಈ ಪ್ರಕೃತಿ ನಮಗಾಗಿ ನಿರ್ಮಾಣ ಮಾಡಲ್ಪಟ್ಟಿದೆ, ಈ ಲೋಕ ನಮಗಾಗಿ ಸೃಷ್ಟಿಸಲ್ಪಟ್ಟಿದೆ, ಆಕಾಶ ಮಂಡಲವಾಗಿರ್ಬೋದು, ಭೂಮಂಡಲವಾಗಿರ್ಬೋದು, ಇದರಲ್ಲಿರುವಂತ ಎಲ್ಲ ಪಂಚಭೂತಗಳು ನಮಗೋಸ್ಕರವಾಗಿ ದೇವರು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ ಇವೆಲ್ಲವೂ ಲಯವಾಗಿ ಹೋಗುತ್ತೆ. ಯಾಕಂದ್ರೆ ದೇವರ ಮಕ್ಕಳಾದ ನಾವು ವಾಸಿಸುವುದಕ್ಕಾಗಿ, ನಾವು ಜೀವಿಸುವುದಕ್ಕೋಸ್ಕರವಾಗಿ ಇದನ್ನೆಲ್ಲ ನಮಗೆ ದೇವರು ಕೊಟ್ಟಿದ್ದಾನೆ ವಿನಃ ಅವರಿಗಾಗಿ ನಮ್ಮನ್ನು ಕೊಟ್ಟಿದ್ದಲ್ಲ. ನಮಗೋಸ್ಕರ ಇವೆಲ್ಲ ಬಂದಿದೆ. ಯೇಸು ಸ್ವಾಮಿ ಎರಡನೇ ಬರೋಣದಲ್ಲಿ ಎಲ್ಲವೂ ಲಯವಾಗಿ ಹೋಗುತ್ತೆ. ಯಾರು ನೀತಿವಂತರು ಇರ್ತಾರೋ ಅವರು ಮಹಿಮೆ ಶರೀರ ಧರಿಸ್ಕೊಂಡು ಯೇಸು ಸ್ವಾಮಿಯ ಜೊತೆಗೆ ಪರಲೋಕವನ್ನು ಸೇರ್ತಾರೆ. ಯಾರು ಅನೀತಿವಂತರು ಇರ್ತಾರೋ ಅವರೆಲ್ಲರೂ ಬೆಂಕಿ ಕೆರೆಗೆ ದಬ್ಬಲ್ಪಡ್ತಾರೆ. ಇದು ಕೊನೆಯ ತೀರ್ಮಾನ, ಅಂತಿಮ ತೀರ್ಪು ಆಗುವಂತ ಸಮಯ. ಈ ಸಮಯವು ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ, ಆದ್ರೆ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ, ಅಂದ್ರೆ ಇದು ಭೌತಿಕವಾದಿದ್ದಲ್ಲ, ಆತ್ಮಿಕವಾಗಿದ್ದು. ಪರಲೋಕವೇ ನೂತನ ಆಕಾಶ ಮತ್ತೆ ನೂತನ ಭೂಮಂಡಲ, ಅಂದ್ರೆ ಈ ಸಭೆಯೇ ನೂತನವಾಗಿದ್ದು, ನಾವು ಯೇಸು ಸ್ವಾಮಿಯಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗಲೇ, ಆತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗಲೇ ನಾವು ನೂತನ ಸೃಷ್ಟಿಯಾದವೆ ಅಂತ ನಮಗೆ ಗೊತ್ತಿದೆ. ನಾವು ಆಲ್ರೆಡಿ ನೂತನವಾಗಿದ್ದೀವಿ, ನೂತನ ಸೃಷ್ಟಿಯಲ್ಲೇ ಇದ್ದೇವೆ. ನಮಗೆ ನೂತನ ಆಗಿ ಅಂತ ಹೇಳಿದ್ರೆ ಎಂದು ಶಾಶ್ವತವಾದ ಲೋಕ ಯಾವಾಗ ನಮಗೆ ಪರಿಪೂರ್ಣವಾಗಿ ಸಿಗುತ್ತೆ ಅಂದ್ರೆ, ನಾವು ನಿತ್ಯ ಲೋಕವನ್ನು ಎದುರು ನೋಡ್ತಾ ಇದ್ದೀವಲ್ಲ, ಎರಡನೇ ಬರೋಣದಲ್ಲಿ ಆ ನಿತ್ಯ ಲೋಕವು ನಮಗೆ ಪರಿಪೂರ್ಣವಾಗಿದ್ದು ಸಿಗುತ್ತೆ. ಆ ಪರಿಪೂರ್ಣವಾಗಿದ್ದು ಸಿಗ್ಬೇಕು ಅಂದ್ರೆ ಆತನ ಬರುವಿಕೆಗೆ ನಾವು ಸಂಪೂರ್ಣವಾಗಿ ಇಲ್ಲಿವರೆಗೆ ನೋಡ್ಕೊಂಡಿದ್ದೀವಿ. ಯಾವ್ಯಾವ ಮಾರ್ಗದಲ್ಲಿ ನಾವು ಪರಿಪೂರ್ಣರಾಗಬೇಕು ಅಂತೇಳಿ ಎಲ್ಲ ವಿಷಯದಲ್ಲೂ ನಾವು ಕಾದುಕೊಂಡಿದ್ದು ತಾಳ್ಮೆಯಿಂದ ದೇವರ ಬರುವಿಕೆಗಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಪೂರ್ಣರಾಗಿ ರೆಡಿಯಾಗಿ ನಿಂತ್ಕೊಂಡ್ರಾಗ ಖಂಡಿತವಾಗಿ ಯೇಸು ಸ್ವಾಮಿ ಬಂದಾಗ ನಮ್ಮನ್ನು ಆತನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಆ ಹೊಸ ನೂತನ ಭೂಮಿ ನೂತನ ಆಕಾಶಕ್ಕಾಗಿ ಎದುರು ನೋಡ್ತಾ ಇದ್ದೀವಿ. ಅಂದ್ರೆ ಆ ನಿತ್ಯ ಜೀವಕ್ಕೋಸ್ಕರವಾಗಿ ನಾವು ಎದುರು ನೋಡುವವರಾಗಿದ್ದೇವೆ. ಆ ನಿತ್ಯ ಜೀವ ಕೊಡುವಂತ ಬರುವಂತ ಪ್ರಭು ಯಾವಾಗ ಬರ್ತಾರಂತ ಗೊತ್ತಿಲ್ಲ. ನಾವನ್ನು ಎಲ್ಲಾ ವಿಷಯದಲ್ಲೂ ನಮ್ಮನ್ನು ನಾವು ಪೂರ್ಣವಾಗಿ ಸಿದ್ಧರಾಗಿ ನಮ್ಮನ್ನು ನಾವು ಕಾಪಾಡ್ಕೊಬೇಕು. ಮೊದಲನೇದಾಗಿ ನಾವು ಮಾತಾಡ್ಕೊಂಡಿದ್ದೀವಿ ಏನಂತ ಹೇಳಿದ್ರೆ ಆಂತರಿಕ ಸಿದ್ಧತೆ. ನಮ್ಮ ಒಳಗಿನ ಈ ಸಿದ್ಧತೆ ತುಂಬಾ ಇಂಪಾರ್ಟೆಂಟು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು. ಅದೇ ರೀತಿಯಾಗಿ ವಾಕ್ಯ ಧ್ಯಾನ ಮಾಡುತ್ತಾ ನಾವು ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ನಡ್ಕೊಳ್ಳೋದು. ಅದೇ ರೀತಿಯಾಗಿ ಪರಿಶುದ್ಧತೆ ಮತ್ತು ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಿ ದೇವರಿಗೆ ಮೆಚ್ಚುಗೆಯಾಗಿ ಬದುಕುವುದು. ಅದೇ ರೀತಿ ನಮ್ಮ ಕ್ರಿಯೆಗಳಲ್ಲಿ ನಮಗೆ ಕೊಟ್ಟ ಎಲ್ಲಾ ಕಾರ್ಯದಲ್ಲಿ ಪ್ರಾಮಾಣಿಕವಾಗಿ, ನಂಬಿಕಸ್ಥರಾಗಿ, ಜವಾಬ್ದಾರಿಯುತವಾಗಿ ನಾವು ನಡೆದುಕೊಳ್ಳುವುದು. ಅದೇ ರೀತಿಯಾಗಿ ತಾಳ್ಮೆಯಿಂದ ನಾವು ಎದುರು ನೋಡುವವರಾಗಿದ್ದೇವೆ. ದೇವರಿನ ಬರುವಿಕೆಯನ್ನು ಕಾಯುವವರಾಗಿರ್ಬೇಕಂದ್ರೆ ನಮ್ಮನ್ನು ಪೂರ್ಣ ಸಿದ್ಧತೆಯಿಂದ, ನಮಗೆ ಕೊಟ್ಟ ನಿರೀಕ್ಷೆ ನಿತ್ಯ ಜೀವ, ಆ ಜೀವವುಳ್ಳ ಜಯಮಾಲೆಯನ್ನು ಧರಿಸಿಕೊಳ್ಳುವುದಕ್ಕೆ ನಾವು ಎದುರು ನೋಡುವವರಾಗಿ ಇರಬೇಕು. ಅದೇ ರೀತಿ 2 ಪೇತ್ರ 3:17 ಆದ ಕಾರಣ ಪ್ರಿಯರೇ, ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡುದರಿಂದ ಅಧರ್ಮಿಗಳ ಭ್ರಾಂತಿಗೆ ಸೆಳಿವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಗೊಂಡಿರಿ ಅಂತ ಇಲ್ಲಿ ಪೇತ್ರರು ಹೇಳ್ತಾರೆ. 2 ಪೇತ್ರ 3:17 ಒಂದು ವಾಕ್ಯವನ್ನು ಬರೆದಿದ್ದಾರೆ, ಅದನ್ನು ಓದಿಕೊಳ್ಳ್ರಿ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳಿವಿಗೆ ಸಿಕ್ಕಿಕೊಂಡು ನಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರೋಣ. ನಾವು ಯಾವುದೇ ಒಂದು ಅಧರ್ಮದ ಭ್ರಾಂತಿಗೆ ಸಿಕ್ಕಿಕೊಳ್ಳದೆ, ಸುಳ್ಳು ಬೋಧನೆಗೆ ಮೋಸ ಹೋಗದೆ, ನಮ್ಮ ಸ್ಥಿರವಾದ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ದೇವರು ಬರುತ್ತಾನೆ. ಖಂಡಿತವಾಗಿ ಎರಡನೇ ಬರೋಣ ಇದೆ, ಅದು ಖಂಡಿತವಾಗಿ ನಮಗಾಗಿ ದೇವರು ಆ ಸಮಯವನ್ನು ನಿರ್ಧಾರ ಮಾಡಿದ್ದಾರೆ. ಖಂಡಿತವಾಗಿ ಯೇಸು ಸ್ವಾಮಿ ಬರ್ತಾರೆ. ಯಾಕೆ ಲೇಟ್ ಆಗ್ತಾ ಇದೆ ಅಂದ್ರೆ, ನಾವು ಒಬ್ರು ನಾಶವಾಗಬಾರ್ದು ಅಂತ ದೀರ್ಘ ಶಾಂತಿಯಿಂದ ತಂದೆಯವರು ಎದುರು ನೋಡ್ತಾ ಇದ್ದಾರೆ ವಿನಃ ತಂದೆಗೆ ಕಳಿಸುವುದು ದೊಡ್ಡ ಕೆಲಸವೇ ಅಲ್ಲ. ಹಾಗಾಗಿ ಆ ದಿನ ಖಂಡಿತ ಬರುತ್ತದೆ. ನಾವು ಭ್ರಾಂತಿ ಒಳಗಾಗಬಾರ್ದು. ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ, ನೋಡೋಣ ದೇವರು ಬರುವಂತ ಆ ಕಾಲದಲ್ಲಿ ಅಂತೇಳಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಕೈ ಬಿಡಲ್ಪಡ್ತೀವಿ. ಕೈ ಬಿಟ್ರೆ ನಾವು ಬೆಂಕಿ ಕೆರೆಗೆ ಹೋಗ್ತೀವಿ. ಹಾಗಾಗಿ ನಾವು ಎಚ್ಚರಿಕೆಯಿಂದ ನಮ್ಮ ಆತ್ಮವನ್ನು ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲಾ ವಿಧದಲ್ಲಿಯೂ ನಾವು ದೇವರಿಗೆ ಮೆಚ್ಚುಗೆಯಾಗಿ ಪರಿಪೂರ್ಣ ಸಿದ್ಧರಾಗಿ, ದೇವರು ಯಾವಾಗ ಬಂದ್ರು ನಾವು ರೆಡಿಯಾಗಿ ಸೂಟ್ ಕೇಸ್ ರೆಡಿ ಮಾಡ್ಕೊಂಡು ನಿಂತಿರ್ಬೇಕು ಅಂತ ಬ್ರದರ್ ಹೇಳ್ತಾರಲ್ಲ, ಅದೇ ರೀತಿ
ರೀತಿ ನಾವು ರೆಡಿಯಾಗಿ ನಿಂತಿರ್ಬೇಕು. ಪೂರ್ವ ಸಿದ್ಧತೆ ನಮ್ಮ ಪೂರ್ಣ ಸಿದ್ಧತೆ. ಇಂದು ಈ ಕ್ಷಣದಲ್ಲಿ ನಾವು ದೇವರು ಬಂದ್ರು ಅಥವಾ ನಾವು ಮರಣ ಹೊಂದರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಂಡು ನಾವು ಬದುಕುತ್ತಾ ಇರುವಾಗ ಕರ್ತನ ದಿನ ಯಾವ ಕ್ಷಣದಲ್ಲಿ ಬಂದು ನಾವು ಎಚ್ಚರಿಕೆಯಿಂದ ದೇವರನ್ನು ಎದುರುಗೊಳ್ಳಿಕ್ಕೆ, ಮದುಮಗನು ಬರುವಾಗ ಮೊದಲು ಗಿತ್ತಳಿ ಎದುರುಗೊಳ್ಳಿಕ್ಕೆ ಹೇಗೆ ನಿಂತಿರ್ತಾಳೋ ಹಾಗೆ ನಾವು ದೇವರ ಬರುವಿಕೆಗಾಗಿ ಶುದ್ಧ ವಸ್ತ್ರವನ್ನು ಧರಿಸಿಕೊಂಡು ಪರಿಶುದ್ಧ ಜೀವನವನ್ನು ನಡೆಸುತ್ತಾ ದೇವರನ್ನು ಎದುರುಗೊಳ್ಳಲು ನಾವು ನಿಂತಿರೋಣ. ಈ ವಾಕ್ಯದ ಮೂಲಕವಾಗಿ, ಈ ಸಂದೇಶದ ಮೂಲಕವಾಗಿ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳ್ತಾ ಚಿಕ್ಕ ಪ್ರಾರ್ಥನೆ ಮಾಡಿ ಈ ಸಂದೇಶವನ್ನು ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಕರ್ತನೆ. ಹೌದು ಸ್ವಾಮಿ, ನಾವು ಕೊನೆಯ ಕಾಲದಲ್ಲಿ ಇದ್ದೇವೆ ಅನ್ನುವಂಥ ಸತ್ಯವನ್ನು ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಿ ಕರ್ತನೆ. ಎಲ್ಲ ಸೂಚಕ ಕಾರ್ಯಗಳನ್ನು ನೋಡುವಾಗ ಯಾವ ಸಮಯದಲ್ಲಿ ನಿಮ್ಮ ಮಗನನ್ನು ಕಳಿಸಿಕೊಡ್ತೀರಿ ಅನ್ನೋದು ನಮಗೆ ಗೊತ್ತಿಲ್ಲ ಕರ್ತನೆ. ಆ ಗಳಿಗೆ ಆದರೂ ಆ ದಿನವಾದರೂ ನಮಗೆ ಗೊತ್ತಿಲ್ಲದ ಕಾರಣವಾಗಿ ನಾವು ಸಂಪೂರ್ಣವಾಗಿ ಸಿದ್ಧರಾಗಿ ನಿಂತು ಪೂರ್ವ ಸಿದ್ಧತೆಯನ್ನು ತಯಾರಾಗಿ ಪೂರ್ಣ ಸಿದ್ಧರಾಗಿ ನಿನ್ನ ಮಗನನ್ನು ಎದುರು ನೋಡ್ಲಿಕ್ಕೆ ನಾವು ಕಾಯುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುತ್ತಂದೆ. ನಮ್ಮಲ್ಲಿ ಏನಾದರೂ ಲೋಪ ಇದ್ದರೆ, ಅಪಗುಪ್ತವಾದ ಪಾಪಗಳಿದ್ದರೆ ಅದನ್ನೆಲ್ಲ ಬಿಟ್ಟು ಅಂತರಂಗವನ್ನು ಶುದ್ಧಿಗೊಳಿಸಿಕೊಂಡು ನಿಮ್ಮ ಪವಿತ್ರಾತ್ಮನ ನಡೆಸುವಿಕೆಯಿಂದ ವಾಕ್ಯಾನುಸಾರವಾಗಿ ಜೀವಿಸಿ ನಮ್ಮ ಬದುಕನ್ನು ಹಸನು ಮಾಡಿಕೊಂಡು ನಿಮ್ಮ ಮಗನಿಗಾಗಿ ಎದುರುಗೊಳ್ಳುವಂತೆ, ನಿಮ್ಮನ್ನು ನೋಡುವುದಕ್ಕಾಗಿ ಎದುರುಗೊಳ್ಳುವಂತೆ ಕೃಪೆಯನ್ನು ಕರುಣಿಸಿ ಕರ್ತನೆ. ಹೌದಪ್ಪ, ಕೇಳಿದ ವಾಕ್ಯಗಳನ್ನು ಮರೆತು ಬಿಡದೆ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ನಿಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಸಜೀವ ಯಜ್ಞವನ್ನಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಲು ಕೃಪೆಯನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿವರೆಗೆ ಸಾವಧಾನವಾಗಿ ವಾಕ್ಯವನ್ನು ಕೇಳಿದ ಮಕ್ಕಳನ್ನು ಒಬ್ಬೊಬ್ಬರನ್ನು ಹೆಸರೆಸರಿಂದ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಅದೇ ರೀತಿಯಾಗಿ ಕರ್ತನೆ ಅಪ್ಪ, ಕಾಲವು ಸಂಕುಚಿತವಿದೆ, ನಮಗೆ ಸಮಯವಿಲ್ಲ ಕರ್ತನೆ. ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳಲು ಇದೇ ತಕ್ಕ ಸಮಯ, ಇದೇ ಒಳ್ಳೆಯ ಸಮಯ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಲು ಕೃಪೆಯನ್ನು ದಯಪಾಲಿಸು. ಅದೇ ರೀತಿಯಾಗಿ ವಿಶೇಷವಾಗಿ ನಿನ್ನೆ ದಿನ ರಾಮಣ್ಣನವರು ಮಂಗಳೂರು ಪಟ್ಟಣದಲ್ಲಿ ಸೇವೆ ಮಾಡಿ ನೀವು ಹಿಂದಕ್ಕೆ ಬರಲು ಸಹಾಯ ಮಾಡಿದ್ದೀರಾ. ಅವರ ಜೊತೆಯಲ್ಲಿದ್ದು ನೀವು ಅವರನ್ನು ನಡೆಸಿಕೊಟ್ಟಿದ್ದೀರಾ. ಅನಾರೋಗ್ಯ ಇದ್ದಾಗಲೂ ನಿನ್ನ ಸೇವೆಯನ್ನು ನಿರಂತರವಾಗಿ ನಿಷ್ಠೆಯಿಂದ ಮಾಡುವ ನಿನ್ನ ಭಕ್ತನನ್ನು, ಆತರ ಕುಟುಂಬವನ್ನು ಕರ್ತನೆ, ಅವರ ಸೇವೆಯನ್ನು ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನೆ. ಅವರನ್ನು ಇನ್ನಷ್ಟು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಅದೇ ರೀತಿಯಾಗಿ 11ನೇ ತಾರೀಕು ನಡೆಯುವಂತ ಕೂಟವನ್ನು ಸಹ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಮತ್ತು 18ನೇ ತಾರೀಕು ನಡೆಯುವಂತ ಕೂಟಕ್ಕಾಗಿಯೂ ಸಹ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಅನಾರೋಗ್ಯದಲ್ಲಿರುವಂತ ಪ್ರತಿಯೊಬ್ಬರನ್ನು ನಾನು ನೆನೆಸಿಕೊಂಡು ಪ್ರಾರ್ಥಿಸುತ್ತೇನಪ್ಪ. ಎಲ್ಲರನ್ನು ಹೆಸರಿಸಿರಿಂದ ಆಶೀರ್ವದಿಸಿ, ಬಲಪಡಿಸಿ ಕರ್ತನೆ. ಯಾವ ಕೊರತೆ ಇಲ್ಲದ ಹಾಗೆ ಆತ್ಮಿಕವಾಗಿಯೂ ಆನಂದವಾಗಿ, ಭೌತಿಕವಾಗಿಯೂ ಆರೋಗ್ಯವಾಗಿ ಕರ್ತನೆ ಎಲ್ಲರನ್ನು ಬಲಪಡಿಸಿ ಕಾಪಾಡು ಕರ್ತನೆ. ಅದೇ ರೀತಿಯಾಗಿ ಪ್ರತಿನಿತ್ಯ ವಾಕ್ಯ ಕೊಡುವಂತ ಎಲ್ಲಾ ಸಹೋದರರನ್ನು ನೆನೆಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವರ ಅಗತ್ಯತೆ ಅನಿವಾರ್ಯತೆಗಳನ್ನು ಪೂರೈಸಿ ಕರ್ತನೆ. ಒಬ್ಬೊಬ್ಬರನ್ನು ಹೆಸರಿಸರಿಂದ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಕರ್ತನೆ, ನೀನು ನಡೆಸಿಕೊಡುತ್ತಿರುವಂತ ರೀತಿಗಾಗಿ ಸ್ತೋತ್ರ. ಏನು ಅಲ್ಲದ ಅಲ್ಪರಾದ ನಮ್ಮನ್ನು ಸಹ ನೀವು ಉಪಯೋಗಿಸಿಕೊಳ್ಳುತ್ತಿದ್ದೀರ ಕರ್ತನೆ. ಇದ್ದ ಸ್ಥಿತಿಯಲ್ಲೇ ನಿಮಗೆ ಒಪ್ಪಿಸಿಕೊಟ್ಟು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲಾ ವಿಧದಲ್ಲಿ ಇಲ್ಲಿವರೆಗೂ ಕರ್ತನೆ ವಾಕ್ಯವನ್ನು ಕೇಳುತ್ತಿದ್ದಾರೆ ಅಪ್ಪ. ಅದೇ ರೀತಿಯಾಗಿ ನಿನ್ನ ನಾಮವನ್ನು ಘನಪಡಿಸುತ್ತಿರುವ ನಿಮ್ಮ ಮಕ್ಕಳನ್ನು ಒಬ್ಬೊಬ್ಬರನ್ನು ಕರ್ತನೆ ಹೆಸರಿಂದ ಆಶೀರ್ವದಿಸಿ, ಬಲಪಡಿಸಿ ಎಂದು ಹೇಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಿಂದ ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿಯ ತಂದೆಯೇ, ಆಮೇನ್. ತಂದೆಯಾದ ದೇವರ ಕೃಪೆಯು, ಯೇಸು ಕ್ರಿಸ್ತರ ಪ್ರೀತಿಯು, ಪರಿಶುದ್ಧ ಆತ್ಮರ ಅನನ್ಯ ಸಹವಾಸವು ನಮ್ಮೆಲ್ಲರೊಂದಿಗೂ ನಿತ್ಯವೂ ನಿರಂತರವೂ ಸದಾ ಹೀಗೆ ಇರಲಿ. ಆಮೇನ್. ಎಲ್ಲರಿಗೂ ಶುಭವಂದನೆ.